ಓಕೆ, ಎಲ್ಲ ನಮ್ಮ ಆತ್ಮೀಯ ಬಂಧುಗಳು, ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೆ ವಿಕ್ಟರಿ ವಿತ್ ಯಾಶ್ ಗ್ರೂಪಿಗೆ ಮತ್ತೆ ಎಲ್ಲ ನಮ್ಮ ಸ್ನೇಹಿತರು ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದೆ. ವಿಠಲ್ ಸರ್ ಮತ್ತೆ ಪ್ರವೀಣ್ ಸರ್ ಎಲ್ಲ ಸ್ನೇಹಿತರನ್ನು. ಸ್ನೇಹಿತರೆ, ಆಲ್ರೆಡಿ ನಾವು ಮೀಟಿಂಗ್ ಒಂದು ವಾರ ಕೆಳಗೆ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ವಿ. ಯಾವ ರೀತಿ ಅಪ್ಲಿಕೇಶನ್ ಆಲ್ರೆಡಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ್ದೀರಾ, ಎಲ್ಲರೂ ಎಕ್ಸೈಟ್ಮೆಂಟ್ ಕಾಯ್ತಾ ಇದ್ದೀರಾ, ಏನ್ ನಡಿಬೋದು ಅಂತ. ರೆಡ್ ಮತ್ತೆ ಕ್ರಿಸ್ ಕೆಲವೊಂದೊಂದು ಅಪ್ಡೇಟ್ ಹೇಳ್ತಾ ಇದ್ದಾರೆ. ಕೆಲವರಿಗೆ ಗೊಂದಲ ಇದೆ, ಏನಪ್ಪ ಲಿಂಕ್ ಬರಲ್ಲ ಅಂತ ಹೇಳಿದ್ದಾರೆ ಅಂತ. ಏನಿಲ್ಲ, ರೆಡಿ ಎಲ್ಲರೂ ಒಳಗೊಂತೀವಿ, ಎಲ್ಲರಿಗೂ ಒಂದು ಅರ್ಹತೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಕೆಲವರಿಗೆ ಆಲ್ರೆಡಿ ಗೊತ್ತಿದೆ, ನಾವು ಅದ್ರ ಬಗ್ಗೆ ಮಾತಾಡಿದ್ವಿ ಮುಂಚೆನೆ. ಯಾಕಂದ್ರೆ ಕಂಪನಿ ನಾವು ಸ್ಟಾರ್ಟಿಂಗ್ ಇಂದಾನೆ 5 ರಿಂದ 6 ವರ್ಷ ಕೆಳಗೆ ಅಥವಾ 7 ವರ್ಷ ಕೆಳಗಿಂದನೂ ಇದೇವೆ ನಾವು ಕಂಟಿನ್ಯೂ ಅವಾಗಿಂದನು. ಅದಕ್ಕೆ ಯಾವುದೇ ಕಾರಣಕ್ಕೆ ಯಾರನ್ನು ಬಿಡಲ್ಲ. ಕೆಲವರಿಗೆ ಬರ್ಲಿಲ್ಲ ಅಂದ್ರೆ ಲಿಂಕು, ಅದ್ರ ಬಗ್ಗೆನು ರೆಡ್ ಸರ್ ಹೇಳ್ತಾ ಇದ್ರು ಕೆಲವು ಲೀಡರ್ಸ್. ಆ ರೀತಿ ಇತ್ತಂದ್ರೆ ಡೈರೆಕ್ಟ್ ನೀವು ನಿಮ್ ಜೊತೆ ಯಾರು ಚೆನ್ನಾಗಿದ್ದಾರೆ ಅವ್ರಿಗೆ ಲಿಂಕ್ ಬಂದ್ರೆ ಅವ್ರ ಜೊತೆ ಬನ್ನಿ ಅಂತ. ಸ್ನೇಹಿತರೆ, ಇದರಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ, ಯಾರು ನಮಗೆ ಸಪೋರ್ಟಿಂಗ್ ಇರ್ತಾರೋ, ಯಾರು ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೋ ಅಂತವ್ರ ಜೊತೆ ಹೋದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಈಗ ಕೆಲವು ಸ್ನೇಹಿತರು ಸ್ಟಾರ್ಟಿಂಗ್ ಮಾಡ್ಬಿಟ್ರು, ಇವತ್ತಿಗೂ ಅವ್ರ ಕಾಂಟ್ಯಾಕ್ಟ್ ಇಲ್ಲ, ಫೋನ್ ಇಲ್ಲ, ಏನೂ ಇಲ್ಲ, ಏನ್ ನಡೀತಾ ಇದೆ. ಕೆಲವು ನಾವು ನೋಡಿದಂಗೆ ಮೊನ್ನೆ ಒಬ್ರು ಯಾರೋ ಫೋನ್ ಮಾಡಿದ್ರು, ಸರ್ ನಾವು ಇನ್ನು OS ಗೆ ಮೈಗ್ರೇಟ್ ಆಗಿಲ್ಲ ಸರ್ ನಮ್ಮ ಟೀಮ್ನವರು ಅಂತ. ಕೆಲವೊಬ್ರು OS ಗೆ ಬಂದಿಲ್ಲ ಅಂದ್ರೆ ಅವ್ರಿಗೆ ಇನ್ನೂ ಕರೆಕ್ಟ್ ಗೈಡ್ಲೈನ್ಸೇ ಕೊಟ್ಟಿಲ್ಲ ಕೆಲವರು ಅವಾಗಿಂದ. ಬಟ್ ಆ ವ್ಯಕ್ತಿಗಳಿಗೆ ಈಗ ಏನು ಮಾಡಕ್ಕಾಗಲ್ಲ, ಅನಿವಾರ್ಯ. ಯಾಕಂದ್ರೆ ಅವ್ರು ಈ OS ಗೆ ಬರಕ್ ಆಗಲ್ಲ. OS ಗೆ ಬಂದ್ರೆ ನಾವು ವಿಕ್ಟರಿ ಯಾಶಿಗೆ ಬರ್ಬೋದು. ಬಟ್ ಅಂತ ವ್ಯಕ್ತಿಗಳಿಗೆ ಏನಂತ ಖಂಡಿತ ಮಾಹಿತಿ ಯಾಸರ ಕೊಡಬೇಕು. ಆದಷ್ಟು ಸ್ನೇಹಿತರು ಯಾಕೆ ನಾವು ಅಬ್ಸರ್ವೇಷನ್ ಮಾಡ್ತಾ ಇರಿ, OS ನೋಡಿ ಅಂತ ಹೇಳ್ತಾರೆ. ಉದ್ದೇಶ ಏನಂದ್ರೆ, ಏನ್ ನಡೀತಾ ಇಲ್ಲ ಅನ್ನೋದು OS ಅಲ್ಲಿ ಮಾತ್ರ ಸಿಗುತ್ತೆ. ಮತ್ತೆ ಕೆಲವೊಂದೊಂದು ಯೂಟ್ಯೂಬ್ ಅಲ್ಲಿ ಕ್ರಿಸ್ ಮತ್ತೆ ರೆಡ್ ಕೆಲವು ಜೂಲಿ ಮೇಡಮ್ಗೆ ಕೆಲವೊಂದೊಂದು ಯಾಸ ತಿಳಿಸ್ಬೋದು. ಅದ್ಬಿಟ್ರೆ ಎಲ್ಲಾ ಮಾಹಿತಿಯನ್ನು ತಿಳ್ಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲವನ್ನು ಅಪ್ಡೇಟ್ ಕೊಡಕ್ಕಾಗಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರೆ, ಯಾಸರ್ ಹಿಂಗ್ ಮಾಡ್ತಿದೀವಿ ಅಂತ ಹೇಳ್ಬೋದು ಜೂಲಿ ಮೇಡಮ್ಗಾಗ್ಲಿ ಅಥವಾ ಕ್ರಿಸ್ಗಾಗ್ಲಿ ರೆಡ್ಗಾಗ್ಲಿ. ಅವ್ರು ಏನಪ್ಪಾ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ತಿಳಿಸ್ತಾರೆ ನಮ್ಗೆ, ಈ ರೀತಿ ನಡೀತಾ ಇದೆ, ಕಂಪನಿ ಬೆಳವಣಿಗೆ ಆಗಲಿ, ಕಂಪನಿ ಮಾಹಿತಿ ಆಗಲಿ, ಅಥವಾ ಕಂಪನಿ ಮುಂದಿನ ಅಭಿಪ್ರಾಯ ಯಾವ ರೀತಿ ಬರ್ಬೋದಂತ. ಇನ್ಕಮ್ ಬಗ್ಗೆ ಯಾವುದೇ ಕಾರಣಕ್ಕೂ ಮಾತಾಡಿಲ್ಲ. ಒಂದ್ ದೊಡ್ಡ ಒಂದು ವೇದಿಕೆ, ಒಂದು ಸೇತುವೆ, ಒಂದು ಬ್ರಿಡ್ಜ್ ಎಲ್ಲವೂ ರೆಡಿ ಆಗಿದೆ, ಜಸ್ಟ್ ನಾವು ಬರೋದಷ್ಟೇ ಅಂತ ಹೇಳ್ತಾ ಇದಾರೆ. ಮತ್ತೆ ಕಂಪನಿ ಹೆಸರು ಯಾವುದೇ ಕಾರಣಕ್ಕೂ ಇನ್ನು ಹೇಳಿಲ್ಲ. ಯಾಶರು ನಮ್ ಜೊತೆ ಇರಿ ಅಂತ ಅಷ್ಟೇ ಹೇಳಿದ್ದಾರೆ. ವಿಕ್ಟರಿ ವಿತ್ ಯಾಶ್ ಜೊತೆ ನಮ್ಮ ಪ್ರಯಾಣ ಅಂತ ಅಷ್ಟೇ ಇದೆ. ಅದ್ರ ಬಗ್ಗೆ ಸಂಕ್ಷಿಪ್ತ ವಿವರಣೆನ ಈಗ ವಿಠಲ್ ಸರ್ ಅದು ಯಾವ ರೀತಿ ಏನೋ ಹಂತವಾಗಿ ತಿಳಿಸ್ತಾ ಬರ್ತಾರೆ. ಆದಷ್ಟು ತಾಳ್ಮೆಯಿಂದ ಕಾಯ್ತಾ ಇರಿ. ವಿಠಲ್ ಸರ್, ವೆಲ್ಕಮ್. ಥ್ಯಾಂಕ್ ಯು. ಮಂಜು ಸರ್, ಒಂಚೂರು ಇದು ಪಾಸ್ವರ್ಡ್ ಚೇಂಜ್ ಬಗ್ಗೆ ಮಾತಾಡಿ ಸರ್. ಪಾಸ್ವರ್ಡ್ ಚೇಂಜ್ ಮಾಡ್ಬೋದು ಇವಾಗ. ಓಕೆ. ಸ್ನೇಹಿತರೆ, ಪಾಸ್ವರ್ಡ್ ಚೇಂಜಸ್ ಮಾಡೋ ಮುಂಚೆ ಫಸ್ಟ್ ನಿಮ್ಮ ಜಿಮೇಲ್ ಹಿಸ್ಟ್ರಿ ಕ್ಲೀನ್ ಮಾಡ್ಕೊಂಡು ಮತ್ತೆ ಜಿಮೇಲ್ ಅಪ್ಡೇಟ್ ಇದೆ ನೋಡಿ. ಮತ್ತೆ ಸ್ನೇಹಿತರು ಕೆಲವರು ಫಾರ್ಗೆಟ್ ಮಾಡಿದ್ರೆ ಸ್ಪ್ಯಾಮ್ ಅಲ್ಲಿ ಬಂದು ಕೂರುತ್ತೆ. ಆದಷ್ಟು ನೀವು ಪಾಸ್ವರ್ಡ್ ಚೇಂಜಸ್ ಮಾಡುವಾಗ ಮತ್ತೆ ಜಿಮೇಲ್ ಅಲ್ಲಿ ಅಲ್ಟರ್ನೇಟಿವ್ ಜಿಮೇಲ್ ಅಂತ ಒಂದು ಇರುತ್ತೆ. ಅದು ಆ ಜಿಮೇಲ್ ಆಲ್ಮೋಸ್ಟ್ ಆ ಜಿಮೇಲ್ ಏನಾದ್ರು ಇದ್ರೆ ಅದಕ್ಕೊಂದು ಲಿಂಕ್ ಕೊಡ್ಬೋದು, ಮೊಬೈಲ್ ನಂಬರ್ ಅಥವಾ ಇನ್ನೊಂದು ಜಿಮೇಲ್ ಲಿಂಕ್ ಕೊಟ್ಕೊಂಡು. ಆ ಜಿಮೇಲ್ ಮೆಸೇಜ್ ಬರಲಿಲ್ಲ ಅಂದ್ರೆ ಇನ್ನೊಂದು ಅವಕಾಶ ಇರುತ್ತೆ. ಇವಾಗ ಸ್ವಲ್ಪ ಮಾಡಿ ಫಾರ್ಗೆಟ್ ಹೊಡೀರಿ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೇವೆ ಅಂದ್ರೆ, ಕೆಲವು ಜಿಮೇಲ್ ಯಾವ್ದಂತ ಗೊತ್ತಿರಲ್ಲ, ಫಾರ್ಗೆಟ್ ಹೊಡಿತೀರಾ, ಅಟ್ಲೀಸ್ಟ್ ಲಾಗಿನ್ ಆಗ್ತಾ ಇರುತ್ತೆ. ನಿಮ್ ಕನ್ಫರ್ಮ್ ಏನಾದ್ರು ಜಿಮೇಲ್ ಮೆಸೇಜ್ ಮಾಡಿ ಇನ್ನೊಂದು ಜಿಮೇಲ್ ಇಂದ ಆ ಜಿಮೇಲ್ ಮೆಸೇಜ್ ಹೋಯ್ತು ಅಂದ್ರೆ ಫಾರ್ಗೆಟ್ ಅವಾಗ ಹೊಡಿದ್ರೆ ಮಾತ್ರ ನಿಮಗೆ ಫಾರ್ಗೆಟ್ ಬರುತ್ತೆ. ನಿಮ್ಗೆ ಜಿಮೇಲ್ ಇಲ್ಲ ಅಂದಾಗ ಫಾರ್ಗೆಟ್ ಹೊಡಿದ್ರೆ ಬರಲ್ಲ. ಆದಷ್ಟು ಅದೇನೋ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಗ್ರೂಪ್ ಅಲ್ಲಿ ಯಾವ ರೀತಿ ಜಿಮೇಲ್ ಫಾರ್ಗೆಟ್ ಹೊಡೆದು ಸಬ್ಮಿಟ್ ಮಾಡ್ಬೇಕಂತ ನಾವು ಒಂದು ವಿಡಿಯೋ ಮಾಡಿ ಹಾಕ್ತೇವೆ. ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ವಿಠಲ್ ಸರ್. ಓಕೆ ಸ್ನೇಹಿತರೆ, ನೋಡಿ ಮಂಜು ಸರ್ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ನೀವು ಹೇಳಿದ್ದು. ನೋಡಿ, ಯಾರ್ಯಾರು ಪಾಸ್ವರ್ಡ್ ಅನ್ನು ಮರ್ತಿದ್ದಾರೆ ಅವರು ಫರ್ಗೆಟ್ ಪಾಸ್ವರ್ಡ್ ಆಪ್ಷನ್ ಗೆ ಹೋಗಿ ಕ್ಲಿಕ್ ಮಾಡಿದಾಗ ಮೆಸೇಜ್ ಅವ್ರು ಯಾವ ಜಿಮೇಲ್ ಐಡಿ ಕೊಟ್ಟಿದ್ದಾರೆ ಆ ಜಿಮೇಲ್ ಐಡಿಗೆ ಬಂದಿರುತ್ತೆ. ಅದು ಕೆಲಸ ಮಾಡ್ಬೇಕು ಅಷ್ಟೇ, ಸಿಂಪಲ್, ಸರಳ. ಅಲ್ಲಿ ನಿಮ್ಗೆಲ್ಲ ಮಾಹಿತಿ ದೊರೆಯುತ್ತೆ. ಅದ್ರ ಪ್ರಕಾರ ನಿಮ್ಮ ಕೆಲವು ಜಿಮೇಲ್ ಇಲ್ಲ ಅಂದ್ರೆ ಸ್ವಲ್ಪ ಫಾರ್ಗೆಟ್ ಹೊಡೆಯೋದು ಬೇಡ. ಈಗ ಜಿಮೇಲ್ ಯಾರು ಆಕ್ಟಿವೇಟ್ ಆಗಿದೆ ಅವರಿಗೆ ಹೇಳಿ ಸರ್. ಈಗ ಜಿಮೇಲ್ ಯಾರು ರೆಡಿ ಇದೆ ಅವರಿಗೆ ಹೇಳಿ. ಅದು ಹೇಗೆ
ಅದೇ ನಿಧಾನವಾಗಿ ಓಕೆ ಹೇಳಿ, ಒನ್ ಓಕೆ ಬೈ ಒನ್. ಸ್ನೇಹಿತರೆ, ಆದಷ್ಟು ಸ್ವಲ್ಪ ಫಾರ್ಗೆಟ್ ಹೊಡೆಯುವಾಗ ಡೆಸ್ಕ್ಟಾಪ್ ಹಾಕೊಂಡು ಫಾರ್ಗೆಟ್ ಹೊಡೆಯಿರಿ. ಮತ್ತೆ ಸ್ಪ್ಯಾಮ್ ಅಲ್ಲಿ ಕೆಲವೊಂದೊಂದು ಅಡಿಗೆ ಇರುತ್ತೆ, ಆಲ್ ಮೇಲಲ್ಲಿ ಕೊಟ್ಬಿಟ್ರೆ ಆಟೋಮೆಟಿಕಲಿ ನಿಮಗೆ ಬಂದು ಬರುತ್ತೆ. ಅದನ್ನ ವಿಡಿಯೋ ಮಾಡಿ ಹಾಕ್ತೀವಿ ಸರ್, ಅದನ್ನ ಸ್ವಲ್ಪ ಓಕೆ ಓಕೆ, ರೈಟ್ ರೈಟ್ ವಿಡಿಯೋ ಮಂಜು ಮಾಡಿ ಸರ್, ಹಾಕುವ. ಥ್ಯಾಂಕ್ ಯು. ರೈಟ್. ಸೊ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ವಿಠಲ್ ಆನಂದ್ ಮಾಡುವ ನಮಸ್ತೆ, ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್, ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇದು ಇದು ನಮ್ಮ ಕಿಚ್ಚ ಸುದೀಪ್ನ ಬಿಗ್ ಬಾಸ್ ಏನೋ ನಿನ್ನೆ ಅವ್ರೇನೋ ಶನಿವಾರ ಭಾನುವಾರ ಬಂದು ಮಾತಾಡ್ತಾರೆ ಬಿಗ್ ಬಾಸ್ ಅಲ್ಲಿ. ಅದೊಂದು ದಿನಗಳಲ್ಲಿ ವಾರದ ದಿನಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ವಾರದ ಕೊನೆಯಲ್ಲಿ ಕಿಚ್ಚ ಸುದೀಪ್ ಬಂದು ಆ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ. ಅದು ಮಾತ್ರ ಬಹಳ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಕೂಡ ಕಿಚ್ಚ ಸುದೀಪ್ ಹೇಳಿದ ಮಾತನ್ನೇ ಹೇಳ್ತಾ ಇದೀನಿ. ನಮ್ಮೆಲ್ಲರ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ಇದು ನಮ್ಮ ವಿಕ್ಟರಿ ವಿತ್ ಆಶ್ ಮೀಟಿಂಗ್. ಇದು ಬಿಗ್ ಬಾಸ್ ಕಾರ್ಯಕ್ರಮ ಅಲ್ಲ ಸ್ನೇಹಿತರೆ, ಅದಕ್ಕಿಂತ ಬಹಳ ದೊಡ್ಡ ವೇದಿಕೆ ನಮ್ದು. ಸೊ ಅದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರಬಹುದು, ಬಟ್ ನಮ್ದು ಇಡೀ ಜಗತ್ತಿಗೆ ಸೀಮಿತವಾದ ಒಂದು ಯಶಸ್ಸಿನ ವೇದಿಕೆ ನಮ್ಮ ಈ ವಿಕ್ಟರಿ ವಿತ್ ಆಶ್. ಆನ್ ಪ್ಯಾಸಿವ್ ಹಾಗೂ ವಿಕ್ಟರಿ ವಿತ್ ಆಶ್ ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ನೆನ್ಪಿಟ್ಕೊಳ್ಳಿ. ಇವಾಗ್ಲೂ ಕೆಲವು ವಿಷ ಜಂತುಗಳಂತಾನೆ ಕರಿಬಹುದು, ಅವ್ರನ್ನ ಕ್ರಿಮಿಗಳಂತ ಕೂಡ ಕರಿಬಹುದು. ಇವಾಗ್ಲೂ ಆನ್ ಪ್ಯಾಸಿವ್ ಲೋಗೋ ಕೂಡ ಅಲ್ಲ, ಯಾವ್ದೋ ಲೋಗೋನ ಕಟ್ ಮಾಡಿ ಪೇಸ್ಟ್ ಮಾಡಿ ಹಾಕ್ಬಿಟ್ಟು 16 ಕೋಟಿ ಬರುತ್ತೆ ನಿಮಗೆ ಅಂತ ನಿನ್ನೆ ಕೂಡ ಒಂದು ಮೆಸೇಜು. ನಿಮ್ಗೆಲ್ರಿಗೂ ಗೊತ್ತಿರೋ ಒಬ್ಬ ಮನುಷ್ಯ ವಿಷ ಜಂತು, ಆ ಮನುಷ್ಯ ಹಾಗೆ ಮಾಡಬಾರ್ದು, ಆದ್ರೂ ಮಾಡ್ತಾ ಇದ್ದಾನೆ. ಅವನಿಂದ ಎಲ್ಲಾಗ್ರು ಕೆಲವರಿಗೆಲ್ಲ ಅದು ಹರಿದಾಡ್ತಾ ಇದೆ. ಸ್ನೇಹಿತರೆ, ದಯವಿಟ್ಟು ಯಾವುದೇ ಕಾರಣಕ್ಕೆ ಎಷ್ಟು ದುಡ್ಡು ಬರುತ್ತೆ, ಯಾವ ರೀತಿ ದುಡ್ಡು ಬರುತ್ತೆ, ಯಾವ ರೀತಿ ನಾವು ದುಡ್ಡು ಮಾಡಬಹುದು, ಅದನ್ನು ಕೂಡ ಈಗ ಆಶ್ ಸರ್ ಹೇಳಿಲ್ಲ. ವಿಕ್ಟರಿ ವಿತ್ ಆಶ್ ಗೆ ನಾವು ಈಗ ಒಂದು ಏನ್ ಹೇಳ್ತಾರೆ, ಲಕ್ಷೋಪಾದಿಯಲ್ಲಿ ಬಂದಿರೋ ಅಪ್ಲಿಕೇಶನ್ ಗಳನ್ನ, ಅರ್ಜಿಗಳನ್ನ ಪರಿಶೀಲಿಸಿ ನಾವು ವಿಂಗಡಿಸ್ತಾ ಇದ್ದೀವಿ. ಅದು ಬಂದ ಮೇಲೆ, ಅದನ್ನೆಲ್ಲ ಆದ ಮೇಲೆ ಆದ್ಯತೆಯ ಮೇರೆಗೆ ಯಾರನ್ನೆಲ್ಲ ಈ ಒಂದು ವೇದಿಕೆಗೆ ನಿಯೋಜನೆ ಮಾಡಿ ಅವರಿಗೆಲ್ಲ ಒಂದು ಮಾಸ್ಟರ್ ಲಿಂಕ್ ಅಂತ ಕೊಡ್ಬೇಕು. ಆ ಲಿಂಕ್ ನಿಂದ ಇಡೀ ಜಗತ್ತಿನ ಯಾರನ್ನು ಬೇಕಾದ್ರು, 800 ಕೋಟಿ ಜನಸಂಖ್ಯೆ ಇರೋ ಜಗತ್ತು, ಅದರಲ್ಲಿ 550 ಕೋಟಿ ಜನ ಆನ್ಲೈನ್ ಇರುವಂತ ಅರ್ಹತೆ ಪಡೆದಿದ್ದಾರೆ. ಅವರಿಗೆಲ್ಲ ಈ ಲಿಂಕ್ ಕಳಿಸ್ಬೋದು. ಅಂತವರಿಗೆ ಕಳಿಸ್ಲಿಕ್ಕೆ ಯಾರು ಸೆಲೆಕ್ಟ್ ಆಗ್ತಾರೆ ಅವರಿಗೆ ಮಾಸ್ಟರ್ ಲಿಂಕ್ ಕೊಡ್ತೀವಿ. ಅವ್ರೆಲ್ಲರನ್ನು ನಮ್ಮ ವೇದಿಕೆಗೆ ಉಚಿತವಾಗಿ ಕರ್ಕೊಂಡು ಬಂದ್ಬಿಟ್ಟು ನಮ್ಮ ಏನು ಮುಂದಿನ ಬಿಸ್ನೆಸ್ ಇದೆ, ವ್ಯವಹಾರ ಇದೆ, ಆ ವ್ಯವಹಾರಕ್ಕೆ ಅವರಿಗೆ ಆಹ್ವಾನ ಕೊಟ್ಟು ಅವರಿಂದ ನಮ್ಮ ವ್ಯವಹಾರ ಮಾಡಿಸ್ಬೋದು. ನೀವು ಕೂಡ ಮಾಡಬಹುದು. ಯಾವ ರೀತಿಯ ಆಹ್ವಾನ, ಯಾವ ರೀತಿಯ ಲಿಂಕು, ಯಾವ ಉತ್ಪನ್ನಗಳು, ಯಾವ ರೀತಿ ಆದಾಯ ಬರುತ್ತೆ, ಹೇಗೆ ಸೇಲ್ ಮಾಡೋದು, ಯಾವ ರೀತಿ ತರಬೇತಿ, ಇದೆಲ್ಲ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ ಸ್ನೇಹಿತರೆ. ನೀವೇನು ದೊಡ್ಡ ಮಟ್ಟದ ಏನು ವ್ಯಾಸಂಗ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಗೊಂದು ಸಾಮಾನ್ಯ ಜ್ಞಾನ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಇವಾಗಿನ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಇದೆ, ಇರ್ಲಿ ಬಿಡಿ. ಸೊ ಅಂತ ಒಂದು ಸಾಮಾನ್ಯ ಜ್ಞಾನ ಸ್ವಲ್ಪ ಇದ್ರೆ ಸಾಕು, ನೀವು ಇದರಲ್ಲಿ ಪರಿಣಿತರಾಗಿ ಮುಂದೆ ಹೋಗ್ಬಹುದು ಅಂತ ಆಶ್ ನಿನ್ನೆ ಕೂಡ ಕ್ರಿಸ್ ಮೂಲಕ ಹೇಳಿಸಿದ್ದಾರೆ ಸ್ನೇಹಿತರೆ. ಸೊ ಇದೆಲ್ಲ ಇರುವಾಗ ಇನ್ನು ನಾವು ಅದೇ ಅಪ್ಪನಟ್ಟ ಆಲದ ಮರಕ್ಕೆ ನೇ ತಕೊಂಡು 16 ಕೋಟಿ ಬರುತ್ತೆ, 30 ಕೋಟಿ ಬರುತ್ತೆ, ಅದನ್ನ ನಂಬಕ್ಕೆ 106 ಜನ ರೆಡಿ ಇದ್ದಾರೆ. ಯಾಕೆ ಗೊತ್ತಾ ಈ ಮಾತನ್ನ ಅಂತವ್ರು ಹೇಳೋದು? ಯಾಕಂದ್ರೆ ಅವರೆಲ್ಲರೂ ನಮ್ಮ ಕಾಳದಂಧೆ ಅಂತಾರ, ಮಾಫಿಯಾ ತರ ಐಡಿಗಳನ್ನೆಲ್ಲ ಮಾರಿ ದುಡ್ಡು ಮಾಡಿದ್ದಾರೆ ಅಂತಾರೆ ಯಾರೋ. ಓಕೆ, ಯಾರೊಬ್ರು ಹೇಳಿರೋದು ಹಿಂಗೆಲ್ಲ ಮಾಡಿ ದುಡ್ಡು ಮಾಡಿ ಅವರು ದುಡ್ಡು ಮಾಡಿದ್ದಾರೆ ಸರ್, ಐಡಿಗಳನ್ನೆಲ್ಲ ಮಾರ್ಕೊಂಡಿದ್ದಾರೆ. ಹೀಗೆ ಹೇಳಿಲ್ಲ ಅಂದ್ರೆ ಅವ್ರಿಗೆ ಏನು ಉಳುಗಾಲ ಎಲ್ಲ ಬಹಳ ಕಷ್ಟ ಆಗತ್ತೆ. ಅವ್ರು ಬಂದು ಏನ್ ಮಾಡಿದ್ರು ಮಾಡ್ಬೋದು. ಅವರಿಗೆ ಅಂತ ಪರಿಸ್ಥಿತಿಯಲ್ಲಿ ಕೂಡ ಸಿಕ್ಕಿ ಹಾಕೊಂಡಿದ್ದಾರೆ ಕೆಲವರು, ಅದಕ್ಕಾಗಿ ಸುಳ್ಳು ಹೇಳ್ತಾರೆ ಅಂತ. ಸ್ನೇಹಿತರೆ, ದಯವಿಟ್ಟು ಈ ಸುಳ್ಳುಗಳನ್ನ ನಂಬಕ್ ಹೋಗ್ಬೇಡಿ. ಎಲ್ಲೂ ಇಷ್ಟು ಆದಾಯ ಬರುತ್ತೆ, 31 ಅಕ್ಟೋಬರ್ ಒಳಗಡೆ ನಿಮ್ಮ ಅಕೌಂಟ್ ಅಲ್ಲಿ 16 ಕೋಟಿ ಇರುತ್ತೆ ಅಂತ ಯಾವುದೋ ಒಂದು ಆನ್ಲೈನ್ ಲೋಗೋವನ್ನು ಕಟ್ ಅಂಡ್ ಪೇಸ್ಟ್ ಮಾಡ್ಬಿಟ್ಟು ನಮ್ಮನ್ನು ಮೂರ್ಖರನ್ನಾಗಿಸೋದು ಬಹಳ ಒಂದು ಬೇಜಾರಿನ ಸಂಗತಿ. ಬಟ್ ಅದು ನಡೀತಾ ಇದೆ. ದಯವಿಟ್ಟು ಅದಕ್ಕೆ ಯಾವ ಮೋಸದ ಜಾಲಕ್ಕೆ ಬೀಳ್ಬೇಡಿ. ನೋಡೋಣ ಹೇಗೆ ಯಾವ ರೀತಿಯಲ್ಲಿ ಮುಂದೆ ಹೋಗ್ಬೇಕು. ಎಲ್ಲರ ಜೀವನ ಇನ್ನು 90 ದಿವಸದಲ್ಲಿ ಬದಲಾವಣೆ ಆಗತ್ತಂತೆ. ಆಶ್ ವೈಯಕ್ತಿಕವಾಗಿ ಕ್ರಿಸ್ಗೆ ಫೋನ್ ಮಾಡಿ ಹೇಳಿರೋ ವಿಷಯ ಇದು. 90 ದಿನಗಳಲ್ಲಿ ಎಲ್ಲ ವ್ಯವಸ್ಥಾಪಕರ ಯಾರೆಲ್ಲ ಫೌಂಡರ್ಸ್ ಅಂತ ಆನ್ ಪ್ಯಾಸಿವ್ ಅಲ್ಲಿ ಇದ್ರು, ಅವ್ರು ಯಾರೆಲ್ಲ ಮೈಗ್ರೇಷನ್ ಆಗ್ತಾರೆ, ಯಾರೆಲ್ಲ ಇದಕ್ಕೆ ಬದಲಾವಣೆ ಹೊಂದ್ತಾರೆ, ಯಾರೆಲ್ಲ ಹಳೆಯ ಒಂದು ಕಂಪನಿಯಿಂದ ಹೊಸ ಕಂಪನಿಗೆ ಬರ್ತಾರೆ, ಅವರೆಲ್ಲರ ಜೀವನ ಇನ್ನೊಂದು 90 ದಿನಗಳಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ. ಆ ತರ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ, ಆ ತರ ತರಬೇತಿ ನಾವು ಕೊಡ್ತಾ ಇದ್ದೀವಿ. ಎಲ್ರೂ ಕಲಿಬಹುದು. ವಿದ್ಯಾಭ್ಯಾಸ ಕೊಟ್ಟಾಗೂ ಆಗ್ತದೆ, ತರಬೇತಿ ಕೊಟ್ಟಂಗೂ ಆಗ್ತದೆ, ಉಚಿತವಾಗಿ ಹಾಗೂ ನುರಿತ ತಜ್ಞರಿಂದ. ಈ ಒಂದು ಫೀಲ್ಡ್ ಇದೆಯಲ್ಲ, ಈ ಕ್ಷೇತ್ರದಲ್ಲಿ ನುರಿತ ತಜ್ಞರಿಂದ ನಾವು ಅತ್ಯಂತ ಉನ್ನತ ತರಬೇತಿಯನ್ನ, ಅತ್ಯುತ್ತಮ ದರ್ಜೆಯ ತರಬೇತಿಯನ್ನು ನಾವು ನೀಡ್ಲಿಕ್ಕಿದ್ದೇವೆ. ನೋಡಿ, ನೀವು ಮುಂದೆ ಹೇಗೆ ಮಾಡೋದು ಎಲ್ಲವೂ ನಾವು ಕಲಿಸಿಕೊಡ್ತೀವಿ. ನೀವು ಅದರ ಪ್ರಕಾರನೇ ವ್ಯವಹಾರ ಮಾಡ್ಕೊಂಡು ಹೋಗಿ, ಒಳ್ಳೇದಾಗತ್ತೆ. 90 ದಿವಸಗಳಲ್ಲಿ ನಿಮ್ಮ ಬದಲಾವಣೆ, ಅಂದ್ರೆ 3 ತಿಂಗಳಲ್ಲಿ ನಿಮ್ಮ ಬದಲಾವಣೆ ಖಚಿತ ಅಂತ ಆಶ್ ಸರ್ ನಿನ್ನೆ ಸ್ಪಷ್ಟವಾಗಿ ಕ್ರಿಸ್ಗೆ ಹೇಳಿದ್ದಾರೆ. ದಯವಿಟ್ಟು ಆ ಮಾತುಗಳನ್ನು ಮಾತ್ರ ನಂಬಕ್ ಹೋಗಿ ಸ್ನೇಹಿತರೆ. ಸೊ ಹಾಗೆ
ಇಷ್ಟು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಈ ಮೀಟಿಂಗ್ಗೆ. ಇವತ್ತು ಮೀಟಿಂಗ್ ಮಾಡೋ ಪ್ಲಾನ್ ಇರ್ಲಿಲ್ಲ, ಬಟ್ ಅಂದ್ರೆ ಎಂತ ವಿಷಯಗಳು ಅಷ್ಟೊಂದು ದೊಡ್ಡ ವಿಷಯಗಳು ಏನು ಇಲ್ಲ ಮಾತಾಡೋಕೆ. ಯಾಕಂದ್ರೆ ಅಪ್ಲಿಕೇಶನ್ ಎಷ್ಟು ಬಂದಿದಾವ ಅಂದ್ರೆ ಸಿಕ್ಕಾಪಟ್ಟೆ ಜನ 24 ಗಂಟೆ ನಮ್ಮ ಟೀಮ್ ಕೆಲಸ ಮಾಡ್ತಾ ಇದಂತೆ. ಅದನ್ನೆಲ್ಲ ವಿಂಗಡಿಸ್ಲಿಕ್ಕೆ, ಅದನ್ನೆಲ್ಲ ಪರಿಶೀಲಿಸ್ಲಿಕ್ಕೆ, ಅವನ್ನೆಲ್ಲ ಯಾರೆಲ್ಲ ಅರ್ಹತೆ ಹೊಂದಿದ್ದಾರೆ, ಯಾರೆಲ್ಲ ಅರ್ಹತೆ ಹೊಂದಿಲ್ಲ, ಎಷ್ಟು ಅದ್ಭುತವಾದ ಅಭ್ಯರ್ಥಿಗಳು ನಮ್ ಜೊತೆ ಇದ್ದಾರೆ, ಇದನ್ನೆಲ್ಲ ನೋಡ್ಲಿಕ್ಕೆ ದೊಡ್ಡ ಟೀಮ್ ಕೆಲಸ ಮಾಡ್ತಾ ಇದೆ ಅಂತ ಆಶ್ ಸರ್ ಹೇಳ್ತಾ ಇದ್ರು. ನಿನ್ನೆ ಒಂದು ಹೊಸ ಮೆಸೇಜ್ ಬಂತಲ್ಲ ಮೊನ್ನೆ, ಅದರಲ್ಲಿ ಸ್ನೇಹಿತರೆ ಮೊದ್ಲಿಗೆ ಆ ಮೆಸೇಜ್ ಅನ್ನು ಹೇಗಿದೆ ಆಶ್ ಸರ್ ಏನ್ ಕಳ್ಸಿದ್ದಾರೆ ಅಂತ ನೋಡೋಣ. ಹಾಗೆ ನಾವು ಏನ್ ಹೇಳ್ತಾ ಇದ್ದಾರೆ ಆಶ್ ಸರ್ ಅಂದ್ರೆ, ಮೆಸೇಜ್ ಅಲ್ಲಿ ಹೊಸ ಮೆಸೇಜ್ ಬಂದಿದೆ. ಅದಕ್ಕೆ ಓ ನ್ಯೂಸ್ 16 ಅಥವಾ ಓ ನ್ಯೂಸ್ 17 ಅಂತ ಏನೋ ಹಾಕಿಲ್ಲ ಅವರು, ಜಸ್ಟ್ ಒಂದು ಅಪ್ಡೇಟ್ ಅಂತ, ಒಂದು ಅಪ್ಡೇಟ್ ನಮ್ಮ OS ನಲ್ಲಿ ಬಂದಿರೋದು. ನಾವು ಮುಂದೆ ಹೋಗ್ತಾ ಹೋಗ್ತಾ ಏನನ್ನ ನಿರೀಕ್ಷಿಸಬಹುದು ಅಂತ ಆಶ್ ಸರ್ ಒಂದು ಹೆಡ್ಡಿಂಗ್ ಹಾಕ್ಬಿಟ್ಟು ಅದರ ಕೆಳಗಡೆ ಹೀಗೆ ಹಾಕಿದ್ದಾರೆ. ಏನಂದ್ರೆ ನೋಡಿ, ದಾಖಲೆ ಮುರಿಯುವಂತಹ ಒಂದು ಪ್ರತಿಕ್ರಿಯೆ, ಸ್ಪಂದನೆ ವ್ಯಕ್ತವಾಗಿದೆ ನಮ್ಮ ಈ ಅರ್ಜಿ ಭರ್ತಿ ಮಾಡಿ ಕಳಿಸೋ ಕಾರ್ಯಕ್ರಮಕ್ಕೆ. ಅದು ಸಾರ್ವಕಾಲಿಕ ದಾಖಲೆ ನಿರ್ಮಿಸಿದೆ ಅಂತ ಆನ್ ಪ್ಯಾಸಿವ್ ಅಲ್ಲಿ. ಅಂದ್ರೆ ಹೊಸ ಒಂದು ವೇದಿಕೆಯಲ್ಲಿ ನಮ್ಗೆ ಮಾತಾಡಿ ಅದು ಆನ್ ಪ್ಯಾಸಿವ್ ಅಂತಾನೆ ಬರುತ್ತೆ. ಬಹಳ ಅದ್ಭುತವಾದ ಕನಸು, ಬಟ್ ಆ ಕನಸು ಛಿದ್ರಗೊಂಡು ಅದು ಹೋಗ್ಬಿಟ್ಟಿದೆ. ಇನ್ನು ಮುಂದೆ ಆನ್ ಪ್ಯಾಸಿವ್ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಆಶ್ ಸರ್ ಹೇಳಿದ್ದಾರೆ. ಸೊ ಹಾಗೆ ಬಟ್ ಬರ್ತಾ ಇರುತ್ತೆ ಹೊಸ ಕಂಪನಿ ಅಂತಾನೆ, ಅದನ್ನ ವಿಕ್ಟರಿ ವಿತ್ ಆಶ್ ಅಂತಾನೆ ತಗೊಳ್ಳಿ ಸ್ನೇಹಿತರೆ. ಸೊ ಹೊಸ ಒಂದು ದಾಖಲೆ ಸೃಷ್ಟಿ, ಸಾರ್ವಕಾಲಿಕ ದಾಖಲೆ ಸೃಷ್ಟಿ ಮಾಡಿದೆ ಈ ನಿಮ್ಮ ಪ್ರತಿಸ್ಪಂದನೆ ಅಥವಾ ನಿಮ್ಮ ಪ್ರತಿಕ್ರಿಯೆ ಅಥವಾ ನಿಮ್ಮ ಸ್ಪಂದನೆ ಅಂತ ಆಶ್ ಸರ್ ಹೇಳ್ತಾ ಇದ್ದಾರೆ. ಸೊ ಹಾಗೆಯೇ ಇದರಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋಕೆ, ಮಾಮೂಲಿ ಅಂತ ಧನ್ಯವಾದ ಹೇಳೋಕೆ ಆಶ್ ಸರ್ ಮರೆಯಲ್ಲ. ಇಲ್ಲಿ ನೀವು ಬಹಳ ಒಂದು ಖುಷಿಯಾಗಿ, ಬಹಳ ಇಷ್ಟಪಟ್ಟು, ಒಂದು ಏನು ಆದ್ಯತೆ ಮೇರೆಗೆ ನೀವು ಕೂಡ ಈ ಅರ್ಜಿಗಳನ್ನ ಭರ್ತಿ ಮಾಡಿ ನಮ್ಗೆ ಕಳಿಸಿದ್ದೀರಾ. ಬಹಳ ಖುಷಿಯಾಗಿದೆ. ಹಾಗೆ ಈ ಒಂದು ಪ್ರತಿಸ್ಪಂದನೆ, ಈ ಒಂದು ಸ್ಪಂದನೆ ನೋಡಿ ನಮಗೆ ದಿಗ್ಭ್ರಮೆ ಆಗ್ಬಿಟ್ಟಿದೆ. ಇದೇ ವರ್ಡ್ ಕಳಸಾರಿ ಕೂಡ ನಾವು ಉಪಯೋಗಿಸಿದ್ದೀವಿ. ದಿಗ್ಭ್ರಮೆ ಆಗಿದೆ. ಅಷ್ಟೊಂದು ರೀತಿಯ ಸ್ಪಂದನೆ, ಸಾರ್ವಕಾಲಿಕ ದಾಖಲೆ ಬರೆದ ಸ್ಪಂದನೆ ನಮಗೆ ದೊರೆತಿದೆ. ಬಹಳ ಖುಷಿಯಾಗಿದೆ. ನಾವು ಏನು ಎಣಿಸಿದ್ದೇವೋ ಹಿಂದಿನ ಎಲ್ಲಾ ದಾಖಲೆಗಳನ್ನ ಮುರಿದು ಹೊಸದಾಗಿ ಒಂದು ಸಾರ್ವಕಾಲಿಕ ದಾಖಲೆ ಬರೆದಿದೆ ಈ ನಿಮ್ಮ ಒಂದು ಭಾಗವಹಿಸುವಿಕೆ ಅಂತ ಆಶ್ ಸರ್ ಹೇಳ್ತಾ ಇದ್ರು. ಹಾಗೆ ಸರ್ವೆ 1-2ಕ್ಕೆ ಹೋಲಿಸಿದ್ರೆ ಈ ಬಾರಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಮತ್ತೊಮ್ಮೆ ನಾವು ನಾವೇ ಖುಷಿಯಾಗ್ಬಿಟ್ಟಿದೀವಿ. ಇಂತಹ ಒಂದು ಉತ್ಸಾಹ ನೀವು ತೋರಿದ್ದೀರಾ, ಬೆಂಬಲ ವ್ಯಕ್ತಪಡಿಸಿದ್ದೀರಾ, ಹಾಗೂ ನಿಮ್ಮ ಪ್ರೋತ್ಸಾಹ ಇದೇ ತರ ಇದೆ. ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅರ್ಜಿಗಳು ನಮ್ಮಲ್ಲಿಗೆ ಬಂದಿವೆ. ನಮ್ಗೊಂದು ಅವಕಾಶ ಕೊಡಿ ಸರ್, ವಿಕ್ಟರಿ ವಿತ್ ಆಶ್ ವೇದಿಕೆಯಲ್ಲಿ ಆ ಯಾರು ಆಶ್ ಸರ್ ಜೊತೆ ಯಶಸ್ಸು ಅಂತ ಹೇಳಿರೋ ಒಂದು ವೇದಿಕೆಯಲ್ಲಿ ನಮ್ಗೊಂದು ಅವಕಾಶ ಕೊಡಿ ಅಂತ ಅಸಂಖ್ಯ ಸಂಖ್ಯೆಯಲ್ಲಿ ನಮಗೆ ಅರ್ಜಿಗಳು ಬಂದಿದ್ದಾವೆ. ಬಹಳ ಖುಷಿಯಾಗಿದ್ದೇವೆ. ಸೊ ಹಾಗೆಯೇ ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ, ಇಷ್ಟೊಂದು ದೊಡ್ಡ ರೂಪದಲ್ಲಿ, ಇಷ್ಟೊಂದು ದೊಡ್ಡ ನಂಬರ್ ಅಲ್ಲಿ ಬಂದ, ಒಂದು ಸಂಖ್ಯೆಗಳಲ್ಲಿ ಬಂದ ಈ ಅಪ್ಲಿಕೇಶನ್ ಅರ್ಜಿಗಳನ್ನ ವಿಲೇವಾರಿ ಮಾಡುವ ಕೆಲಸ ಅಷ್ಟೊಂದು ಸುಲಭ ಅಲ್ಲ. ಇದಕ್ಕೋಸ್ಕರ ನಮ್ಮ ನುರಿತ ಒಂದು ಟೀಮ್ ಇದರಲ್ಲ, ಅವರು ಹಗಲು ರಾತ್ರಿ ಎನ್ನದೆ ಅವಿರತವಾಗಿ ಶ್ರಮವಹಿಸಿ ದುಡಿತಾ ಇದ್ದಾರೆ. ಇವನ್ನೆಲ್ಲ ವಿಂಗಡಿಸಿ, ಇವನ್ನೆಲ್ಲ ಪರಿಶೀಲಿಸಿ, ಇವನ್ನೆಲ್ಲ ಒಂದು ಲೆವೆಲ್ಗೆ ತಗೊಂಡು ಹೋಗು ಅಂತ ಹೇಳೋಕೆ ಇವರೆಲ್ಲರೂ 24 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಅತ್ಯಂತ ಸುಲಭದ ಕೆಲಸ ಅಂತೂ ಏನೂ ಅಲ್ಲ, ಬಹಳ ಕಷ್ಟದ ಕೆಲಸ. ಬಟ್ ಅದನ್ನ ನಾವು ಮಾಡ್ತಾ ಇದ್ದೀವಿ. ಸ್ವಲ್ಪ ಟೈಮು ಅದಕ್ಕೆ ತಗೊಳುತ್ತೆ. ಹಾಗಾಗಿ ದಯವಿಟ್ಟು ನಮ್ ಜೊತೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಆಶ್ ಸರ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಅರ್ಜಿಯನ್ನು ನಾವು ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿಯೇ, ಹಾಗೆ ಸುಮ್ನೆ ಮೇಲ್ನೋಟಕ್ಕೆ ನೋಡ್ಬಿಟ್ಟು ಇದು ಸರಿ ಇಲ್ಲಪ್ಪ, ಇದನ್ನ ಇಗ್ನೋರ್ ಮಾಡಿಬಿಡು, ಇದು ರಿಜೆಕ್ಟ್ ಮಾಡಿ ಅಂತ ಹೇಳಕ್ ಆಗಲ್ಲ. ಪ್ರತಿಯೊಂದು ಅಂಶವನ್ನು, ಪ್ರತಿಯೊಂದು ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಎಲ್ಲವನ್ನು ಪರಿಶೀಲಿಸಿಯೇ ಒಂದು ಕ್ರಮ ತಗೊಳ್ಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿ ಸಮಯ ತಗೋತಾ ಇದ್ದೀವಿ. ದಯವಿಟ್ಟು ನಮ್ ಜೊತೆ ಇದ್ದದಕ್ಕಾಗಿ, ನಿಮ್ಮ ಸಹನೆಗಾಗಿ, ನಿಮ್ಮ ತಾಳ್ಮೆಗಾಗಿ ಧನ್ಯವಾದಗಳು ಅಂತ ಆಶ್ ಸರ್ ಹೇಳ್ತಾ ಇದ್ರು. ಓಕೆ, ಹಾಗೆ ಅದಾದ ಕೂಡಲೇ ಅವ್ರು ಹೇಳ್ತಾ ಇದ್ರು, ನೋಡಿ ನಿಮ್ಗೆ ನಿಮ್ಮ ಇಮೇಲ್ ಅಲ್ಲಿ, ನಿಮ್ಮ ಯಾವ್ದು ಜಿಮೇಲ್ ಕೊಟ್ಟಿದ್ರಲ್ಲ, ಕೆಲವರು ಚೇಂಜ್ ಮಾಡಿದ್ದಾರೆ. ಆ ಇಮೇಲ್ ನಲ್ಲಿ ನಿಮಗೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೂಲಕ ನೀವು ನೋಟಿಫಿಕೇಶನ್, ಒಂದು ಸಂಜ್ಞೆ ಬರುತ್ತೆ, ಒಂದು ಸೂಚನೆ ಬರುತ್ತೆ. ಆ ಸೂಚನೆ ಪ್ರಕಾರ ನೀವು ಮುಂದೆ ಹೋಗ್ಬೋದು. ನಾವು ನಿಮ್ಗೆ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಆಶ್ ಸರ್ ಹೇಳ್ತಾ ಇದ್ರು. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಆಕ್ಚುಲಿ ಮೊನ್ನೆ ಮೀಟಿಂಗ್ ಅಲ್ಲಿ ನಾವು ಹೇಳಿದ್ದೀವಿ, ಆಲ್ಮೋಸ್ಟ್ ಒಂದು ವಾರದ ಹಿಂದಿನ ಮೀಟಿಂಗ್ ಅಲ್ಲಿ ಏನು ಆಶ್ ಸರ್, ಕ್ರಿಸ್ ಅವರಿಗೆ ಹಾಗೂ ರೆಡ್ ಅವರಿಗೆಲ್ಲ ಏನ್ ಹೇಳಿದ್ರಂದ್ರೆ, ಸಿಕ್ಕಾಪಟ್ಟೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಗೆ ಅಪ್ಲಿಕೇಶನ್ಗಳು ಬಂದಿದ್ದಾವೆ, ಅರ್ಜಿ ಭರ್ತಿ ಮಾಡ್ತಾ ಇದ್ದೀವಿ, ಹಾಗೆ ನಮ್ಮ ಟೀಮು ಅದನ್ನು ಪರಿಶೀಲಿಸ್ತಿದ್ದಾರೆ, ವಿಂಗಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ಒಮ್ಮೆ ನಮ್ಮ ಈ ವಿಂಗಡಣೆ ಪರಿಶೀಲನೆ ಮುಗಿದ ನಂತರ ಯಾರ್ಯಾರಿಗೆ ಅರ್ಹತೆ ಇದೆ ಅವರಿಗೆಲ್ರಿಗೂ OS ನಲ್ಲಿ ಒಂದು ಮೆಸೇಜ್ ಹಾಕ್ತಿವಿ. ಆ ಮೆಸೇಜ್ ಮೂಲಕನೇ ಅವರು ಮುಂದೆ ಎಂಟ್ರಿ ಆಗ್ಬಹುದು. ಏನಂತ, ಈ ಸ್ವೀಕಾರ ಪತ್ರಗಳು ಯಾವಾಗ ಬರ್ತವೆ ಈ ವಿಷಯಗಳನ್ನೆಲ್ಲ ನಾವು ನಿಮ್ಗೆ ಮೆಸೇಜ್ ಹಾಕ್ತೀವಿ. ಬಟ್ ಏನು ಲಿಂಕ್ ಬರುತ್ತೆ ನೀವು ರಿಜಿಸ್ಟರ್ ಮಾಡೋಕೆ, ವಿಕ್ಟರಿ ವಿತ್ ಆಶ್ ಗೆ ನೀವು ಆಯ್ಕೆ ಆದರೆ ಅದಕ್ಕೆ ಒಂದು ಲಿಂಕ್ ಬರ್ತದೆ. ಆ ಲಿಂಕ್ ಮೂಲಕ ನೀವು ರಿಜಿಸ್ಟರ್ ಆಗ್ಬೋದು. ಆ ಲಿಂಕ್ ಮಾತ್ರ ನಿಮಗೆ ನಿಮ್ಮ ಇಮೇಲ್ ಐಡಿಯಲ್ಲೇ ಬರ್ತದೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ತೀವಿ, OS ನಲ್ಲಿ ಒಂದು ಮೆಸೇಜ್ ಹಾಕ್ತೀವಿ, ನಿಮ್ಗೆ ಒಂದು ಸಂದೇಶ ಕಳಿಸ್ತೀವಿ. ಆ ಸಂದೇಶದಲ್ಲಿ ನೀವು ಆಯ್ಕೆ ಆಗಿದ್ದೀರಿ ಅಂತ ಬರ್ಬಹುದು.
ಬಂದರೆ ನೀವು ಲಿಂಕ್ ಅನ್ನು ನಿಮ್ಮ ಜಿಮೇಲ್ ಅಲ್ಲಿ ಚೆಕ್ ಮಾಡಿ. ನಾವು ಯಾವ ಇಮೇಲ್ ಇಂದ ಕಳಿಸ್ತಾ ಇದ್ದೀವಿ ಅದನ್ನು ಕೂಡ ನಿಮ್ಗೆ ಆ ಮಾಹಿತಿ ಕೊಡ್ತೀವಿ. ನಾವು ಕಳಿಸಿರೋ ಇಮೇಲ್ ಇಂದ ನೀವು ಪರಿಶೀಲಿಸಿ ನಿಮ್ಮ ಜಿಮೇಲ್ ಅಲ್ಲಿ. ಹಾಗೆಯೇ ಅದರಲ್ಲೊಂದು ಲಿಂಕ್ ಬಂದಿರುತ್ತೆ, ಆ ಲಿಂಕ್ ಒತ್ತಿ ನಿಮ್ಮನ್ನು ನೇರವಾಗಿ ವಿಕ್ಟರಿ ವಿತ್ ಡ್ಯಾಶ್ ವೇದಿಕೆ ಕರ್ಕೊಂಡು ಹೋಗುತ್ತೆ. ಅಲ್ಲೊಂದು ಚಿಕ್ಕ ಫಾರ್ಮ್ ಭರ್ತಿ ಮಾಡೋಕಿರುತ್ತೆ. ಆ ಫಾರ್ಮ್ ಅನ್ನ ಭರ್ತಿ ಮಾಡಿ ಉಚಿತವಾಗಿ ಈ ಪ್ರಪಂಚದ ಇನ್ನೊಂದು ಭವಿಷ್ಯಕ್ಕಾಗಿ, ನಮ್ಮ ಅದ್ಭುತ ಏಳಿಗೆಗಾಗಿ ವಿಕ್ಟರಿ ವಿತ್ ಆಶ್ ವೇದಿಕೆಯಲ್ಲಿ ಅದೊಂದು ಮಾಹಿತಿ ಕೇಂದ್ರ, ಒಂದು ತರಬೇತಿ ಕೇಂದ್ರ. ನಮ್ಮ OS ಹೇಗಿದೆ ಆನ್ ಪ್ಯಾಸಿವ್ಗೆ, ಹೊಸ ಬಿಸ್ನೆಸ್ಗೂ ಅದೇ ತರ ಸಂಪರ್ಕ ಕೊಂಡಿಸೋ ಒಂದು ಸಂಪರ್ಕ ಸೇತುವೆಯಾಗಿ ಈ ವಿಕ್ಟರಿ ವಿತ್ ಆಶ್ ಕೆಲಸ ಮಾಡುತ್ತೆ. ಪ್ರತಿಯೊಂದು ಮಾಹಿತಿ, ಹೊಸ ಕಂಪನಿ ಬಗ್ಗೆ, ಹೊಸ ಕಂಪನಿಯ ತರಬೇತಿ, ಹೊಸ ಉತ್ಪನ್ನಗಳ ತರಬೇತಿ, ನುರಿತ ತಜ್ಞರು ಮಾತಾಡ್ಲಿಕ್ಕಿದ್ದಾರೆ, ಅನುಭವಸ್ಥ ತಜ್ಞರು ಕೂಡ ಅದರಲ್ಲಿ ಮಾತಾಡ್ಲಿಕ್ಕಿದ್ದಾರೆ. ಅದೆಲ್ಲ ಮಾಹಿತಿಗಳು ನಮ್ಮ ವಿಕ್ಟರಿ ವಿತ್ ಆಶ್ ವೇದಿಕೆಯಲ್ಲಿ ಅಡಕಾಗಿರುತ್ತದೆ. ನಿಮಗೆ ಒಮ್ಮೆ ಅದರಲ್ಲಿ ಪ್ರವೇಶ ದೊರಕಿದ ಕೂಡಲೇ ಈ ಮಾಹಿತಿಗಳೆಲ್ಲವೂ ಅತ್ಯಂತ ಸರಳವಾಗಿ, ಸ್ಪಷ್ಟವಾಗಿ, ಬಹಳ ಖುಷಿಯಾಗಿ ನೀವು ಇದನ್ನೆಲ್ಲ ಕಲಿತುಕೊಂಡು ನಿಮ್ಮ ಜೀವನ ಬದಲಾವಣೆ 90 ದಿನಗಳಲ್ಲಿ ಸಾಧ್ಯ ಆಗ್ತದೆ ಅಂತ ಕೊನೆಯ ಸಾರಿ ಸರ್ ನಮ್ಮ ಕ್ರಿಸ್ ಹಾಗೂ ರೆಡ್ ಅವರಿಗೆ, ಸುಸಿ ಅವರಿಗೆ ಹಾಗೂ ಜೂಲಿ ಅವರಿಗೆ ಒಂದು ಮಾಹಿತಿ ನೀಡಿದ್ರು. ಸ್ನೇಹಿತರೆ, ನಾವು ಇದನ್ನೆಲ್ಲ ನೋಡಿದ್ದೀವಿ. ಹಾಗೆಯೇ ನಮಗೆ ಇಷ್ಟ ಬಂದ ಲೀಡರ್ ಕೆಳಗಡೆ ನಾವು ಸೇರ್ಬೋದು. ಯಾರ್ಯಾರು ಸೆಲೆಕ್ಟ್ ಆಗಿಲ್ಲ ಅವರಿಗೂ ಕೂಡ ಅಷ್ಟೇ, ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಮ ಹಿಂದಿನ ಯಾವ ರೀತಿಯ ಒಂದು ಸ್ಥಾನಮಾನ ನಿಮಗಿದೆ ಅದು ಯಾವುದು ಗಮನಕ್ಕೆ ಬರೋದಿಲ್ಲ. ಇಲ್ಲಿ ಎಲ್ಲಿದ್ದೂ ಹೊಸದಾಗಿ ಶುರು ಮಾಡೋದು ನಾವು. ಒಂದೇ ಒಂದು ಐಡಿ, ನಿಮ್ಮ ಮುಖ್ಯವಾದ ಐಡಿ. ಆ ಐಡಿ ಈ ಒಂದು ವೇದಿಕೆಗೆ, ವಿಕ್ಟರಿ ವಿತ್ ಡ್ಯಾಶ್ ವೇದಿಕೆಗೆ ನೀವು ಆಯ್ಕೆ ಆದರೆ ಸಾಕು, ಬೇರೆ ಯಾವ ಅವಶ್ಯಕತೆ ಇಲ್ಲ. ಅದನ್ನ ನೀವು ಮುಂದುವರಿಸಿಕೊಂಡು ರೂಢಿಸಿಕೊಂಡು ನಿಮ್ಮ ಸಂಪೂರ್ಣ ಒಂದು ಜವಾಬ್ದಾರಿಯಿಂದ ಅದರಲ್ಲಿ ಕೆಲಸ ಮಾಡಿಬಿಟ್ಟು ನಿಯತ್ತಾಗಿ ಕಂಪನಿಯ ಕಾನೂನು, ನೀತಿ, ನಿಯಮ, ಏನು ಕೋಡ್ ಆಫ್ ಕಾಂಡಕ್ಟ್ ಅಂತ ಏನ್ ಕರಿತೀವಿ, ಆ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಅದರ ಪ್ರಕಾರ ಹೇಗೆ ನಾವು ನೀತಿ ನಿಯಮಗಳನ್ನ ಪರಿಶೀಲನೆ ಮಾಡ್ಬಿಟ್ಟು ಅದೇ ಪ್ರಕಾರ ನಡಿಬೇಕು. ನಡೀರಿ, ನಿಮ್ಮ ಜೀವನ ಬದಲಾವಣೆ ಮಾಡ್ಕೊಳ್ಳಿ. ನೀವಲ್ಲದೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಿ, ನೆರೆಹೊರೆಯವರಿಗೆ ಒಳ್ಳೇದ್ ಮಾಡಿ, ನಿಮ್ಮ ದೇಶಕ್ಕೆ ಒಳ್ಳೇದ್ ಮಾಡಿ ಅಂತ ಆಶ್ ಹೇಳ್ತಾ ಇದ್ದಾರೆ ಅದರಲ್ಲಿ. ಹಾಗೆಯೇ ಯಾರು ಸೆಲೆಕ್ಟ್ ಆಗಿಲ್ಲ ಅವರಿಗೆ ಇಷ್ಟ ಬಂದ ಲೀಡರ್ ಜೊತೆ ಅವರ ಸಂಪರ್ಕದಲ್ಲಿದ್ದು ಅವರಿಂದ ಲಿಂಕ್ ಪಡ್ಕೊಂಡು ಅವರು ಕೂಡ ಸೇರ್ಬಹುದು, ಅವರ ಜೀವನವನ್ನು ಕೂಡ ಬದಲಾವಣೆ ಮಾಡ್ಕೋಬಹುದು. ಸ್ನೇಹಿತರೆ, ಇದಿಷ್ಟು ಹಿಂದಿನ ಪೀಠಿಗೆ ಹಾಕ್ತಾ ಇದ್ದೀವಿ. ಈ ಮೆಸೇಜ್ ಓದ್ತಾ ಇದೊಂದು ನಿಮಗೆ ತಿಳಿದಿರಲಿ. ಯಾಕಂದ್ರೆ ಇದ್ರ ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ದೀವಿ. ನೀವು ಕೂಡ ಸಾಕಷ್ಟು ಬೇರೆ ಬೇರೆ ವೇದಿಕೆಗಳಲ್ಲಿ ಕೂಡ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಆದ್ರೂ ಒಮ್ಮೆ, ಯಾಕಂದ್ರೆ ಇತ್ತೀಚಿನ ಸಮಸ್ಯೆಗಳು ಜೀವನದಲ್ಲಿ ಎಷ್ಟು ದೊಡ್ಡವಾಗಿದ್ದ ಅಂದ್ರೆ ಈಗ ಮಾತಾಡೋದು ಒಂದು ಅರ್ಧ ಗಂಟೆ ಬಿಟ್ಟು ನೆನಪಿರೋದಿಲ್ಲ. ಆತರ ಆಗ್ಬಿಟ್ಟಿದೆ. ಅಷ್ಟೊಂದು ಸಮಸ್ಯೆಗಳು, ಅಷ್ಟೊಂದು ಪ್ರೆಷರ್, ಟೆನ್ಷನ್ ಎಲ್ಲ ಜಾಸ್ತಿ ಆಗ್ಲಿಕ್ಕೆ ಹೋಗಿ. ಸೊ ಒಮ್ಮೆ ನೆನಪಿರ್ಲಿ ಅಂತ ಜ್ಞಾಪಿಸಿದ್ವಿ ಅಷ್ಟೇ ಸ್ನೇಹಿತರೆ. ಸೊ ಹಾಗೆ ಹೇಳ್ತಾ ಇದ್ರು ಸರ್. ಸೊ ನೋಡಿ, ನಮ್ಮ ಈ ಪ್ರಯಾರಿಟಿ, ನಾವೇನು ನಿಮ್ಗೆ ಆದ್ಯತೆ ಮೇರೆಗೆ ಒಳಗಡೆ ಕರ್ಕೊಡ್ತಾ ಇದ್ದೀವಿ, ಅದು ಬಹಳ ದೊಡ್ಡ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಿಂದಿನ ಯಾವುದೇ ಸ್ಥಾನಮಾನ, ನಾನು ಹಾಗಾಗಿದ್ದೆ, ನಾನಲ್ಲಿ ಅಪ್ಲೈನ್ ಆಗಿದ್ದೆ, ನನ್ನ ಕೆಳಗಡೆ ಒಂದು 300 ಜನ ಇದ್ರು, ನಾನು 500 ಜನ ತಂದಿದ್ದೀನಿ, ನನಗೆ ಸ್ವಲ್ಪ ಲೀಡರ್ಶಿಪ್ ಕೊಡಿ, ಇಲ್ಲಿ ನಾನು ದೊಡ್ಡ ಲೀಡರ್ ಇಲ್ಲಿ, ಅಥವಾ ನಾನು ನಾಯಕ, ನಾನು ಕ್ರಿಸ್ ಜಾನ್ಸನ್ ತರ, ನಾನು ರೆಡ್ ಫೋನ್ ತರ ನನಗೆ ಒಂದು ನೀವು ವೇದಿಕೆ ಒದಗಿಸಿ ಕೊಡ್ಬೇಕು, ನಮ್ಮ ಹತ್ರನೇ ಮಾತಾಡ್ಬೇಕು, ಅದೆಲ್ಲ ಇಲ್ಲಿ ನಡೆಯಲ್ಲಪ್ಪ. ದೊಡ್ಡ ಜವಾಬ್ದಾರಿಯಿಂದ ಒಳಗಡೆ ಬರ್ತಾ ಇದ್ದೀರಾ. ನಿಮ್ಮ ಅರ್ಹತೆಗೆ ಮೀರಿದ ಜವಾಬ್ದಾರಿ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ದಯವಿಟ್ಟು ಬನ್ನಿ, ನಮ್ಮ ನೀತಿ ನಿಯಮಗಳನ್ನು ಪಾಲಿಸಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು. ಹಾಗೆಯೇ ನಾವು ನಮ್ಮ ಒಳ್ಳೆಯ ಭವಿಷ್ಯಕ್ಕಾಗಿ ಬರ್ತಾ ಇದ್ದೀವಿ. ಆ ಒಳ್ಳೆಯ ಭವಿಷ್ಯಕ್ಕಾಗಿ ನಮ್ಮೆಲ್ಲರ ಗಮನ ಕೇಂದ್ರೀಕೃತ ಮಾಡೋಣ. ನಮ್ಮೆಲ್ಲರ ಗಮನವನ್ನು ಧನಾತ್ಮಕವಾಗಿ ಎಲ್ಲರ ಒಳಿತಿಗಾಗಿ ಇಲ್ಲಿ ಪ್ರಯತ್ನ ಮಾಡೋಣ. ಖಂಡಿತ ಸಫಲರಾಗ್ತೀವಿ ಅಂತ ಆಶ್ ಈ ಒಂದು ಏನು ಸಂದೇಶದಲ್ಲಿ ನಮಗೆ ತಿಳಿಸಿದ್ದಾರೆ ಸ್ನೇಹಿತರೆ. ಹಾಗೆ ನೋಡಿ, ಮುಂದೆ ಹೇಗೆ, ಭವಿಷ್ಯ ಹೇಗೆ, ಅದ್ರ ಬಗ್ಗೆನೂ ಹೇಳ್ತಾ ಇದ್ರು. ಸೊ ಹೇಗೆ ನಮ್ಮ ತರಬೇತಿ ಹೇಗಿರ್ತವೆ, ನಿಮಗೆ ವೈಯಕ್ತಿಕವಾಗಿ ಕೈ ಹಿಡಿದು ಬಾರಪ್ಪ ಇಲ್ಲಿ ಕೂತ್ಕೋ, ನೋಡು ಇದು ಈ ತರ, ನಂದೊಂದು ಉತ್ಪನ್ನ ಈ ತರ ಇದೆ ನೋಡು, ಇದನ್ನು ನಾವು ಸರ್ವೆ ಅಂತ ಇಟ್ಕೊಳ್ಳಿ, ಒಂದು ಸರ್ವೆ ಅಂತ ಒಂದು ಉತ್ಪನ್ನ ನೋಡು, ಈ ಸರ್ವೆನ ನೀನು ಹೇಗೆ ಸೇಲ್ ಮಾಡ್ಬೋದು, ಸರ್ವೆ ಅಂದ್ರೆ ಏನು, ಸರ್ವೆ ಅಂದ್ರೆ ಏನು, ಮೊದಲಿಗೆ ಅದು ಹೇಗೆ ನಡೆಯುತ್ತೆ, ಆನ್ಲೈನ್ ಅಲ್ಲಿ ಹೇಗೆ ಶೇರ್ ಮಾಡಬಹುದು, ಯಾವ ಕಂಪನಿಗಳಿಗೆ ನಾವು ಕಳಿಸಬಹುದು, ಯಾರಿಗೆ ಕಳಿಸಬಹುದು, ಯಾರ ಹತ್ರ ಹೋಗಿ ಮಾತಾಡಬಹುದು, ಎಲ್ಲ ಮಾಹಿತಿಯನ್ನು ನುರಿತ ತಜ್ಞರು, ನಮ್ಗೆ ಒಂದು ಎಕ್ಸ್ಪರ್ಟ್ಸ್ ಅಂತ ಹೇಳ್ತಾರಲ್ಲ, ಅವರು ಬಂದು ಕೈ ಹಿಡಿದು ಒಬ್ಬೊಬ್ಬರಿಗೆ ಕಸ್ಟಮೈಸ್ ಅಂತಾರೆ ಅದಕ್ಕೆ, ಒಬ್ಬೊಬ್ಬರಿಗೆ ನಿಮ್ಗೆ ಈ ತರ ಹೇಳಿದ್ರೆ ಅರ್ಥ ಆಗತ್ತಲ್ಲ, ಆ ತರನ ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ಲಿಕ್ಕಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ನಿಮ್ಗೆ ಕೊಡ್ಲಿಕ್ಕಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಒಮ್ಮೆ ನಿಮ್ಗೆ ವಿಕ್ಟರಿ ವಿತ್ ಆಶ್ ವೇದಿಕೆಯಲ್ಲಿ ಪ್ರವೇಶ ಅಥವಾ ಸದಸ್ಯತ್ವ ಸಿಕ್ಕಿದ ಕೂಡಲೇ ನಿಮಗೆ ಇದೆಲ್ಲ ಮಾಹಿತಿ ದೊರೆಯುತ್ತದೆ. ಯಾರು ತಲೆ ಕೆಡಿಸ್ಕೋಬೇಡಿ, 90 ದಿನಗಳಲ್ಲಿ ಲೈಫ್ ಚೇಂಜ್, ಸಂಪೂರ್ಣ ಬದಲಾವಣೆ ಆಗತ್ತೆ ಅಂತ ಆಶ್ ಸರ್ ಹೇಳ್ತಾ ಇದ್ದೀರಿ. ಹಾಗೆ ಹೇಳ್ತಾ ಇದ್ರು ನೋಡಿ, ಈ ಯೂಟ್ಯೂಬ್ ನಿಂದ ಅಲ್ಲಿ ಕತ್ತರಿ ಹಾಕಿ ಅಲ್ಲಿ ಬಂದ ಆ ಮೋಟಿವೇಶನ್ ಅಲ್ಲೂ ನಿಮ್ಗೆ ಒಂದು ಉತ್ಸಾಹ ನೀಡ್ಲಿಕ್ಕೆ ನಾವು ಮಾಡ್ತಾ ಇರೋ ಪ್ರೋಗ್ರಾಮ್ ಅಲ್ಲ ಇದು. ನೋಡಿ, ನಮ್ಗೊಂದು ನಾಳೆ ಮೀಟಿಂಗ್ ಇರುತ್ತೆ ಸ್ನೇಹಿತರೆ, ಬೇರೆ ಕಡೆ ಇಲ್ಲ ಅದು. ಅದಕ್ಕೆ ತಯಾರಾಗಿ ಬನ್ನಿ. ಒಂದು 300 ಜನ ಇರ್ತಾರೆ ಸರ್, ಅವರಿಗೆಲ್ಲ ನೀವು ಸ್ವಲ್ಪ ಉತ್ತೇಜನ ನೀಡಬೇಕು, ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು ಅಂತ ಯಾವ್ದಾದ್ರು ಒಂದು ಪ್ರೆಸೆಂಟೇಶನ್ ಮಾಡ್ಕೊಂಡು ಬನ್ನಿ ಅಂದ್ರೆ ನಮ್ಗೆ ಒಂದು ಇನ್ವಿಟೇಷನ್ ಬರುತ್ತೆ ಅಂತ ಹೇಳ್ಕೊಳ್ಳಿ ಸ್ನೇಹಿತರೆ.
ನಾವು ಫಸ್ಟ್ ಏನ್ ಮಾಡ್ತೀವಿ, ಗೂಗಲ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ಎಲ್ಲ ಮಾಹಿತಿಯನ್ನು ತಗೊಂಡು ಅದನ್ನು ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಗೆ ಹಾಕ್ಬಿಟ್ಟು, PPT ಅಂತ ಹೇಳ್ತಾರಲ್ಲ ಅದಕ್ಕೆ ಹಾಕ್ಬಿಟ್ಟು ಒಂದು 10 ಸ್ಲೈಡ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಕಾಪಿ ಕ್ಯಾಟ್ ತರಾನೇ ಹೇಳ್ತೀವಿ ಈ ತರ ಮಾಹಿತಿಗಳನ್ನ. ಎಲ್ಲವನ್ನು ಗೂಗಲ್ ನಿಂದ ನಾವು ಎರವಲು ಪಡೆದಿದ್ದು ಅಥವಾ ಯೂಟ್ಯೂಬ್ ನಿಂದ ಎರವಲು ಪಡೆದಿದ್ದು ಅಂತ ಇಟ್ಕೊಳ್ಳಿ. ನಮ್ಮ ಇಲ್ಲಿ ಈ ವೇದಿಕೆಯಲ್ಲಿ ನಿಮಗೆ ಅತ್ಯುತ್ತಮ ದರ್ಜೆಯ ನುರಿತ ತಜ್ಞರಿಂದ ತಯಾರಾದ ಕಾರ್ಯಕ್ರಮಗಳು ಮಾತ್ರ ಲಭ್ಯ ಇರ್ತವೆ. ಈ ತರ ನಾನೀಗ ಹೇಳಿದಂತ ಅಂಶಗಳು ಯಾವ್ದು ಇದರಲ್ಲಿ ಇರುವುದಿಲ್ಲ. ಎಲ್ಲ ಹೊಸದಾಗಿರುತ್ತೆ, ಎಲ್ಲ ಅತ್ಯುತ್ತಮ ದರ್ಜೆ, ಅತ್ಯುತ್ತಮ ಕ್ಲಾಸ್, ಟಾಪ್ ಕ್ಲಾಸ್ ಆಗಿರ್ತವೆ, ಒಳ್ಳೆ ಇರುತ್ತೆ, ಹೈ ಕ್ವಾಲಿಟಿ, ನಿಮ್ಗೆ ಯಾವ್ದೇ ರೀತಿ ತಲೆಬಿಸಿ ಆಗುದಿಲ್ಲ ಅಂತ ಆಶ್ ಹೇಳ್ತಾ ಇದ್ರು. ಹಾಗೆಯೇ ನಿಮ್ಮಲ್ಲಿರುವ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸೋಕೆ ಇವು ಬಹಳ ಸಹಕಾರಿ ಅಂತ ಹೇಳ್ತಾ ಇದ್ರು. ನುರಿತ ತಜ್ಞರಿಂದ ತಯಾರಾದ ಈ ಕಾರ್ಯಕ್ರಮಗಳು ಏನಿದ್ದಾವೆ ನಿಮ್ಮ ವೈಯಕ್ತಿಕ ಕೌಶಲ್ಯಗಳನ್ನ ನಿಮ್ಮ ವೈಯಕ್ತಿಕ ಬದುಕಿಗೆ ಹಾಗೂ ನಿಮ್ಮ ವ್ಯಾವಹಾರಿಕ ಬದುಕಿಗೆ ಬಹಳಷ್ಟು ಏನು ಅಭಿವೃದ್ಧಿ ತರುತ್ತವೆ ಅಂತ ಆಸ್ ಸರ್ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ. ಅಂತಹ ಒಂದು ಕಾರ್ಯಕ್ರಮಗಳನ್ನ, ಅಂತಹ ಒಂದು ತರಬೇತಿ ಕಾರ್ಯಕ್ರಮಗಳನ್ನ ನಾವು ನಿಮಗೆ ವಿಕ್ಟರಿ ವಿತ್ ಆಶ್ ವೇದಿಕೆಯಲ್ಲಿ ಒದಗಿಸಿ ಕೊಡ್ಲಿಕ್ಕೆ ಇದ್ದೇವೆ. ಹಿಂದಿಯಂದೆಲ್ಲ ಮರೆತು ಬಿಟ್ಟು ಮುಂದೆ ಬನ್ನಿ, ನಾನು ಅಲ್ಲಿ ಅಷ್ಟು ಮಾಡಿದ್ದೇನೆ ಇಷ್ಟು ಮಾಡಿದೆ ಅನ್ನೋದು ಯಾವ್ದು ಇಲ್ಲಿ ಲೆಕ್ಕಕ್ಕೆ ಬರಲ್ಲ. ಇಲ್ಲಿ ನೀವು ಹೇಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಿ ಅದರ ಮೇಲ್ಗಡೆನೆ ನಿಮಗೆ ಸಂಪೂರ್ಣ ಮಾಹಿತಿ ಹಾಗೂ ಭವಿಷ್ಯ ಬದಲಾಯಿಸುವಂತಹ ಶಕ್ತಿಯನ್ನು ನಮ್ಮ ಈ ಹೊಸ ವಿಕ್ಟರಿ ವಿತ್ ಆಶ್ ವೇದಿಕೆ ನಿಮಗೆ ದೊರಕಿಸಿ ಕೊಡುತ್ತದೆ ಅಂತ ಹೇಳ್ತಾ ಇದ್ರು. ಸೊ ನಮ್ಮ ಪ್ರಯಾಣ ಈಗ ನಿಜವಾಗ್ಲೂ ವೇಗ ಪಡ್ಕೊಳ್ತಾ ಇದೆ. ಮೊದಲು ತುಂಬಾ ಸ್ಲೋ ಆಗಿತ್ತು, ಹೊಸ ವೆಹಿಕಲ್ ಬೇಕಿತ್ತು, ಅಂದ್ರೆ ಹೊಸ ಒಂದು ವಾಹನ ಬೇಕಿತ್ತು, ಸುಸಜ್ಜಿತವಾದ ಹೊಸ ವಾಹನ ಬೇಕಿತ್ತು. ಎಲ್ಲವೂ ರೆಡಿ ಆಗಿದೆ ಇವಾಗ. ಬನ್ನಿ, ನಿಮ್ಮ ತಾಳ್ಮೆ, ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಬೆಂಬಲಕ್ಕೆ ಇನ್ನೊಮ್ಮೆ ಧನ್ಯವಾದಗಳು. ಹಾಗೂ ಏನು ಬರ್ತಾ ಇದೆ ನಿಜವಾಗ್ಲೂ ಅದು ಯೋಗ್ಯವಾದದ್ದು ಹಾಗೂ ನಮ್ಮ ಜೀವನ ಬದಲಾವಣೆ ತರುವಂತದ್ದು ಅಂತ ಹೇಳ್ತಾ ಸರ್ ಈ ಒಂದು ಅಪ್ಡೇಟ್, ಈ ಒಂದು ಸಂದೇಶನ ಮುಗಿಸ್ತಾರೆ ಸ್ನೇಹಿತರೆ. ಸೊ ಬಹಳ ಅದ್ಭುತವಾಗಿತ್ತು. ಒಂದು ಏನ್ ಹೇಳ್ತಾರೆ, ಮನೆಯ ಒಂದು ಹಿರಿಯ ಸದಸ್ಯ ಬಂದ್ಬಿಟ್ಟು ನೋಡಪ್ಪ, ಚಿಕ್ಕ ಮಕ್ಳಿಗೆ ಹೇಳೋದು, ಚಿಕ್ಕ ಮಕ್ಳು ಇರುತ್ತೆ, ಕಿರಿಯ ಸದಸ್ಯರಿಗೆ ಹೇಳೋದು, ನೋಡಪ್ಪ ನೀನ್ ಮಾಡ್ತಾರೋ ಹೋಗ್ತಾರೋ ರೀತಿ ಸರಿ ಇಲ್ಲ, ಬಿಡು ಬಿಟ್ಟಾಕೋ, ತೊಂದ್ರೆ ಇಲ್ಲ, ಇಷ್ಟವರೆಗೆ ಏನ್ ಮಾಡಿದೀವಿ ಅದು ಬಿಟ್ಟಾಕೋಣ, ಮುಂದೆ ಹೋಗ್ತಾ ಹೋಗ್ತಾ ಹೀಗೆ ಮಾಡು. ತನ್ನ ಅನುಭವದ ಮಾತುಗಳನ್ನು ತಮಗೆ ದಾರೆ ಎರೆದು, ಕಿರಿಯವರಿಗೆ ದಾರೆ ಎರೆದು ಅವರ ಜೀವನವನ್ನು ಬದಲಾಯಿಸಿ ಅವರಿಗೊಂದು ಒಳ್ಳೆಯ ಒಂದು ದೂರದೃಷ್ಟಿತ್ವವನ್ನು ಕೊಡುವಂತಹ ಒಂದು ಮಾತುಗಳನ್ನು ಆಡ್ತಾರೆ. ಅದೇ ತರ ಮಾತು ಇಲ್ಲಿ ಆಶ್ ಸರ್ ಮನೆಯ ಹಿರಿಯ ಸದಸ್ಯನಾಗಿ ನಮ್ಗೆ ಹೇಳಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ಕೂಡ ಬಹಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೀವಿ, ಬೇಜಾರು ಮಾಡ್ಕೊಂಡಿದ್ದೀವಿ, ಟೆನ್ಷನ್ ಆಗಿದೆ, ನೋವಾಗಿದೆ, ದುಃಖ ಆಗಿದೆ, ಅವಮಾನ ಸಹಿಸ್ಕೊಂಡು ಬದುಕ್ತಾ ಇದ್ದೀವಿ, ತುಂಬಾ ಅವಮಾನ ಆಗಿದೆ, ನಮ್ಮವರಿಂದಲೇ ಮೋಸ ಹೋಗಿದ್ದೇವೆ. ಇಂಥ ಸಮಯದಲ್ಲಿ ನೋಡಿ ಸ್ನೇಹಿತರೆ, ಒಂದೇ ಒಂದು, ನಾನು ಇದು ಕೂಡ ಹಿಂದೆ ಕೂಡ ಮಾತಾಡಿದ್ದೀವಿ, ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ನಿಮ್ಮನ್ನು ಯಾರೂ ತಲೆ ಕೆಡ್ಸ್ಕೊಳ್ಳೋರಿಲ್ಲ, ಯಾರು ನಿಮ್ಮನ್ನು ಗೌರವ ಕೊಡೋದಿಲ್ಲ. ಅದು ಸತ್ಯವಾದ ಮಾತು. ಈ ಕಾಲದಲ್ಲಿ, ಇಂತಹ ಕಾಲಘಟ್ಟದಲ್ಲಿ ಬಂದು ನೋಡ್ರಿ, ಹೀಗೆ ಮಾಡಿ ನಾನೊಂದು ವ್ಯವಸ್ಥೆ ಮಾಡಿ ಕೊಡ್ತೀನಿ, ಸ್ವಲ್ಪ ಪ್ರಯತ್ನ ಮಾಡಿ, ಜೀವನ ಬದಲಾವಣೆ ಆಗತ್ತೆ ಅಂತ ಹೇಳೋ ಮನುಷ್ಯರು ಬಹಳ ವಿರಳ. ಅಂತ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ ಇವಾಗ. ಆಶ್ ಅಂತ ಮನುಷ್ಯ ಬಂದು ಈ ತರ ಮಾಡಿ ನಾವು ವ್ಯವಸ್ಥೆ ಮಾಡಿ ಕೊಡ್ತೀವಿ, ನಿಮ್ಮನ್ನು ಈಗ ಸೆಲೆಕ್ಟ್ ಮಾಡೋಕ್ ಹೊರಟಿದ್ದೀವಿ, ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಓಕೆ, ಸೆಲೆಕ್ಟ್ ಆಗಿಲ್ಲ ಅಂದ್ರೂ ಬೇಜಾರ್ ಮಾಡ್ಕೋಬೇಡಿ, ಬೇರೆ ಒಂದು ವ್ಯವಸ್ಥೆ ಮಾಡಿ ಕೊಟ್ಬಿಟ್ಟು ನಿಮ್ಮನ್ನೆಲ್ಲ ಒಳಗಡೆ ಕರ್ಕೊಂಡು ಬಂದು ಹೇಗೆ ವ್ಯವಹಾರ ಮಾಡೋದು, ಬಿಸ್ನೆಸ್ ಮಾಡೋದು, ಹೇಗೆ ನೀವು ಒಳ್ಳೇದಾಗೋದಲ್ಲದೆ 4 ಜನರಿಗೆ ಒಳ್ಳೇದ್ ಮಾಡ್ಬೋದು, ಎಲ್ಲವನ್ನು ವಿವರವಾಗಿ ಸರಳವಾಗಿ ನಿಮಗೆ ಖುಷಿ ಬಂದ ರೀತಿಯಲ್ಲಿ ನಾವು ನಿಮ್ಗೆ ತಿಳಿಸಿಕೊಡ್ತೀವಿ ಅಂತ ಹೇಳೋದು ಬಹಳ ಒಂದು ದೊಡ್ಡ ಒಳ್ಳೆಯ ಮಾತು ಅಂತ ಅನಿಸಿಕೆ. ನೋಡೋಣ ಹೇಗೆ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ ಸ್ನೇಹಿತರೆ. ಸೊ ಇದೊಂದು ವಿಷಯ ಆಯ್ತು, ಅಪ್ಡೇಟ್ ಆಯ್ತು. ಹಾಗೆ ನೆಕ್ಸ್ಟ್ ಸುಸಿ ಕೂಡ ಸ್ವಲ್ಪ ಮಾತಾಡ್ತಾರೆ. ಅವರು ಒಂದು ಸಣ್ಣ ಒಂದು ವಿಡಿಯೋ ಹಾಕಿದ್ರು. ಅವರು ಆಶ್ ಜೊತೆ ಎಲ್ಲ ಅವರು ಪರ್ಸನಲಿ ಟಚ್ ಇರೋರು. ಸುಸಿ ಇರ್ಬೋದು, ನಮ್ಮ ದಿಲ್ಲನ್ ಸರ್ ಇರ್ಬೋದು, ರೆಡ್ ಇರ್ಬೋದು, ಕ್ರಿಸ್ ಇರ್ಬೋದು, ಅವ್ರದ್ದೊಂದು ಲೀಡರ್ಸ್ ಅಂತ ಒಂದು ಗ್ರೂಪ್ ಇದೆ ಸ್ನೇಹಿತರೆ. ನಮ್ಗೆಲ್ಲ ಎಂಟ್ರಿ ಕೊಟ್ಟಿಲ್ಲ, ಅದಕ್ಕಿನ್ನು ಬರ್ಬೋದು ಭವಿಷ್ಯದಲ್ಲಿ. ಆ ಲೀಡರ್ಸ್ ಗ್ರೂಪ್ ಅಲ್ಲಿ ಆಶ್ ಸರ್ ಆವಾಗ ಮಾತಾಡ್ತಾ ಇರ್ತಾರೆ, ತಮ್ಮ ಅನುಭವಗಳನ್ನ ಹಂಚ್ಕೋತಾ ಇರ್ತಾರೆ, ಕಂಪನಿ ಅಪ್ಡೇಟ್ಸ್ ಗಳನ್ನ ಅಲ್ಲೂ ಕೂಡ ನೀಡ್ತಾ ಇರ್ತಾರೆ. ನಮ್ಮ ದಿಲ್ಲನ್ ಸರ್ ಕೆಲವು ಸಾರಿ ಹೇಳಿದ್ರು, ಎಲ್ಲ ಸತ್ಯವಾಗಿತ್ತು. ಹಾಗೆ ಎಲ್ಲರ ಜೊತೆ, ರೆಡ್ ಜೊತೆ ಹಂಚ್ಕೋತಾರೆ, ಸುಸಿ ಜೊತೆ ಮಾತಾಡ್ತಾರೆ, ಜೂಲಿ ಜೊತೆ ಮಾತಾಡ್ತಾರೆ. ಹಾಗೆ ರೆಡ್ ಮತ್ತೆ ಕ್ರಿಸ್ ಜಾನ್ಸನ್ ಇಬ್ರು ಇದ್ರ ಅದರಲ್ಲಿ. ಸುಸಿಗೆ ಒಂದು ಮಾತು ಹೇಳಿದ್ರಂತೆ, ನೋಡಿ ಜನರಿಗೆ ಹೇಳಿ, ನಿಮ್ ಜೊತೆ ಇರೋರಿಗೆ, ನಿಮ್ಮ ಫಾಲೋವರ್ಸ್ಗೆ, ಎಷ್ಟು ಜನ ನಿಮ್ಮ ಚಾನಲ್ ಇದ್ದಾರೆ ಅವರಿಗೂ ಕೂಡ ಹೇಳಿ. ಸೊ ಕೆಲವೊಂದು ವಿಷಯಗಳನ್ನ ನಾನೀಗ ಇವಾಗ್ಲೇ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡೋಕೆ ಇಷ್ಟಪಡ್ತೀನಿ, ಮುಂದೆ ಬೇಡ. ವಿಕ್ಟರಿ ವಿತ್ ಆಶ್ ಹೊಸ ಬಿಸ್ನೆಸ್ ಅಲ್ಲ, ನೆನ್ಪಿಟ್ಕೊಳ್ಳಿ. ನಾವು ಹೊಸ ಬಿಸ್ನೆಸ್ ನ ಲಾಂಚ್ ಮಾಡ್ತಾ ಇಲ್ಲ ಇವಾಗ. ವಿಕ್ಟರಿ ವಿತ್ ಆಶ್ ಏನಿದೆ ಅದು ನಮ್ಮ OS ತರ, ನಮ್ಮ ಆನ್ ಪ್ಯಾಸಿವ್ಗೆ ಹೇಗೆ OS ಇತ್ತು, ಆನ್ ಪ್ಯಾಸಿವ್ ಇಕೋ ಸಿಸ್ಟಮ್, ನಮ್ಮ ಹೊಸ ಬಿಸ್ನೆಸ್ಗೆ ಸಂಪರ್ಕ ಕಲ್ಪಿಸುವ ಒಂದು ಕೊಂಡಿ ನಮ್ಮ ಈ ವಿಕ್ಟರಿ ವಿತ್ ಆಶ್ ವೇದಿಕೆ. ಹೊಸ ಬಿಸ್ನೆಸ್ ನ ಸಂಪೂರ್ಣ ಮಾಹಿತಿ, ಹೊಸ ಬಿಸ್ನೆಸ್ ನ ತರಬೇತಿ ಕೇಂದ್ರವಾಗಿ ನಮ್ಮ ಈ ಒಂದು ವಿಕ್ಟರಿ ವಿತ್ ಆಶ್ ವೇದಿಕೆ ಕೆಲಸ ಮಾಡ್ತದೆ. ಅದು ಹೊಸ ಬಿಸ್ನೆಸ್ ಅಲ್ಲ, ಹೊಸ ಬಿಸ್ನೆಸ್ ಲಾಂಚ್ ಆಗುವಂತ ವೇದಿಕೆ ಅಲ್ಲ. ಅದು ನಮ್ಮ ಏನ್ ಹೇಳ್ತಾರೆ ಬ್ಯಾಕ್ ಆಫೀಸ್ ತರನೇ ಇರ್ತದೆ. ಅದು ನಮ್ಗೆಲ್ಲ ಮಾಹಿತಿ ಹಾಗೂ ತರಬೇತಿ ಎಲ್ಲವೂ ಅದರಲ್ಲಿ ಲಭಿಸ್ತದೆ.
ಹೊಸ ಬಿಸ್ನೆಸ್ ಗೆ ಸಂಬಂಧಪಟ್ಟದನ್ನ ನಾವು ಯಾವುದೇ ಕಾರಣಕ್ಕೆ ಆನ್ ಪ್ಯಾಸಿವ್ ಹಂಚ್ಕೊಳ್ಳೋಕೆ ಆಗಲ್ಲ, ಅದು ಮುಗ್ದೋದ ಅಧ್ಯಾಯ ಅದು. ಸೊ ಹೊಸದಾಗಿ ನಾವು ಎಲ್ಲವೂ ನಿಮ್ ಜೊತೆ ಹಂಚ್ಕೊಳ್ಳುವಾಗ ಮಾಡಿದ ಈ ಒಂದು ವೇದಿಕೆ ಯಾಶ್ ಜೊತೆ ಯಶಸ್ಸು, ವಿಕ್ಟ್ರಿ ವಿತ್ ಆಶ್ ಅನ್ನೋ ವೇದಿಕೆ, ಅದು ಹೊಸ ಬಿಸ್ನೆಸ್ ಲಾಂಚ್ ಮಾಡೋ ವೇದಿಕೆ ಅಂತೂ ಖಂಡಿತ ಅಲ್ಲ. ಹೊಸ ಬಿಸ್ನೆಸ್ ಅಲ್ಲ, ದಯವಿಟ್ಟು ಜನರಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಾಗೆ ಅಪ್ಲಿಕೇಶನ್ಸ್ ಇನ್ನು ಮುಂದೆ ಓಪನ್ ಆಗಲ್ಲ. ಎಷ್ಟು ಕ್ಲೋಸ್ ಆಗಿದೆ ಅಲ್ಲ ಇವಾಗ, ಎಷ್ಟು ಜನ ಭರ್ತಿ ಮಾಡಿ ಕಳ್ಸಿದ್ದಾರೆ ಅಷ್ಟೇನೆ. ಮುಂದೆ ಯಾವ್ದೇ ರೀತಿಯಲ್ಲಿ ಅದನ್ನ ನಾವು ತಿರುಗಿ ಓಪನ್ ಮಾಡಲ್ಲ, ರೀಲಾಂಚ್ ಅಂತೂ ಮಾಡಲ್ಲ. ಹಾಗೆ ಎಷ್ಟು ಜನ ಬಂದಿದ್ದಾರೆ ಅಷ್ಟು ಜನ ಒಳಗಡೆ ಬರಬಹುದು. ಅದರಲ್ಲಿ ಯಾರೆಲ್ಲ ಬರಬಹುದು ಅಂತ ಅರ್ಹತೆ ಪ್ರಕಾರ ನಾವು ಅದನ್ನ ವಿಂಗಡಿಸ್ತಾ ಇದ್ದೀವಿ. ಮರು ವಿಂಗಡಣೆ ಆಗ್ತದೆ, ಕೂಲಂಕುಷವಾಗಿ ಪರಿಶೀಲಿಸ್ತಾ ಇದ್ದೀವಿ. ಈ ವಿಷಯಗಳನ್ನೆಲ್ಲ ನಿಮ್ಗೆ ತಿಳಿಸ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ಇನ್ನೊಂದು ಇವತ್ತು ನಾಳೆ ಇನ್ನೊಂದು ಮೆಸೇಜ್ ಬರ್ಲಿಕ್ಕಿದೆ OS ನಲ್ಲಿ, ಅದ್ರ ಬಗ್ಗೆ ನಿಮ್ಮ ಗಮನ ಇರಲಿ ಅಂತ ಆಶ್ ಹೇಳಿದ್ದಾರಂತೆ. ಕ್ರಿಸ್ತು ಕೂಡ ಅದನ್ನ ಹೇಳ್ತಾ ಇದ್ರು, ರೆಡ್ ಕೂಡ ಅದನ್ನ ಹೇಳಿದ್ದಾರೆ. ಸೊ ಇನ್ನೊಂದು, ಇವತ್ತು ರಾತ್ರಿ ಬಂದ್ರು ಬರ್ಬೋದು ಸ್ನೇಹಿತರೆ, ನಾಳೆ ಬಂದ್ರೆ ನಾಳೆ ಕೂಡ ಒಂದು ಮೀಟಿಂಗ್ ಇಡುವಂತ ಒಂದು ಸಂದರ್ಭ ಇದೆ, ನಮ್ಗೆ ಸಮಯ ಇದೆ ನನಗೆ. ಸೊ ನಾಳೆ ಬಂದ್ರೆ ನಾಳೆ ಮೀಟಿಂಗ್ ಇಡೋಣ. ಅದು ಮಹತ್ವಪೂರ್ಣವಾದ ಮೆಸೇಜ್ ಆದ್ರೆ ಖಂಡಿತ ಮೀಟಿಂಗ್ ನಾಳೆ ರಾತ್ರಿ ಇರ್ತದೆ. ಸೊ ನೋಡುವ, ನಾಳೆ ಒಳಗಡೆ ಇನ್ನೊಂದು ಮೆಸೇಜ್ ಬಂದ್ರು ಬರ್ಬೋದು ಅಥವಾ ನಾಡಿದ್ದು ಬರ್ಬೋದು, ಗೊತ್ತಿಲ್ಲ. ಬಟ್ ಅತಿ ಶೀಘ್ರದಲ್ಲಿ ಒಂದು ಮೆಸೇಜ್ ನಮ್ಮ OS ನಲ್ಲಿ ಬರ್ಲಿಕ್ಕಿದೆ ಅಂತ ಹೇಳ್ತಾ ಇದ್ರು. ಓಕೆ, ಸೊ ಇದನ್ನ ಸುಸಿಗೆ ನಮ್ಮ ಆಶ್ ಸರ್ ಪರ್ಸನಲಿ ಹೇಳಿದ್ರಂತೆ, ವೈಯಕ್ತಿಕವಾಗಿ ಹೇಳಿದ್ರಂತೆ. ಹಾಗೆ ನೋಡಿ, ಒಮ್ಮೆ ನಮ್ಗೆ ಆಹ್ವಾನ ಬಂದ ಕೂಡಲೇ ಇದು ನಾವು ಮಾತಾಡಿದ್ದೀವಿ, ಲಿಂಕ್ ಬರುತ್ತೆ, ನಮ್ಮ ಇಮೇಲ್ ಅಲ್ಲಿ ಲಿಂಕ್ ಇರುತ್ತೆ, ಅದ್ರ ಪ್ರಕಾರ ನಾವು ರಿಜಿಸ್ಟರ್ ಮಾಡ್ಕೋತೀವಿ. ಆ ವಿಷಯಗಳನ್ನು ಮತ್ತೊಮ್ಮೆ ನಮ್ಮ ಸುಸಿ ಹತ್ರ ಹೇಳಿದ್ರಂತೆ. ನಮ್ಮ ಸುಂದರ ಕನಸನ್ನು ನನಸು ಮಾಡ್ಲಿಕ್ಕೆ ಎಲ್ರು ಬನ್ನಿ, ವಿಕ್ಟ್ರಿ ವಿತ್ ಆಶ್ ಜೊತೆ ಈ ವೇದಿಕೆಯಲ್ಲಿ ನಾವು ಸೇರೋಣ, ನೀವು ಸೇರಿ, ಎಲ್ರು ಸೇರಿ, ಬದಲಾವಣೆ ಆಗುತ್ತೆ. ನಿಮ್ಮಲ್ಲಿ ಯಾವುದೇ ರೀತಿ ಕೀಳರಿಮೆ ಇಟ್ಕೋಬೇಡಿ. ನಮ್ಗೆ ಗೊತ್ತಾಗಲ್ಲ ನಾವು ಹೇಗೆ ಟ್ರೈನಿಂಗ್ ತಗೊಳ್ಳೋದು, ನಾವು ಅದನ್ನೆಲ್ಲ ಮಾಡಿಲ್ಲ, ಅಥವಾ ನಮ್ಗೆ ಅಷ್ಟೊಂದು ವಿದ್ಯಾಭ್ಯಾಸ ಇಲ್ಲ, ನಾವು IT ಉದ್ಯೋಗಿಗಳಲ್ಲ, ಸಾಫ್ಟ್ವೇರ್ ಅಂದ್ರೆ ಏನು ನಮ್ಗೆ ಗೊತ್ತಿಲ್ಲ, ಇದು ಏನ್ ಮಾಡೋದು ಹೇಗೆ ಅಂತ ಯಾವುದೇ ರೀತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ತುಂಬಾ ಸರಳ ಆಗಿರುತ್ತೆ, ಸಹಾಯ ಮಾಡ್ಲಿಕ್ಕೆ ಜನ ಇದ್ದಾರೆ. ಯಾಕಂದ್ರೆ ಇಲ್ಲಿ ನಾನು, ನನ್ನ ಫ್ಯಾಮಿಲಿ ಅಥವಾ ನನ್ನ ಒಳಗಡೆ ನಾನು ಒಬ್ಬನೇ ಒಳಗಾಗ್ಬೇಕು, ದೇವ್ರಿಗೆ ಕೈ ಮುಗ್ಬಿಟ್ಟು ದೇವ್ರೆ ನನ್ನ ಮಾತ್ರ ಕಾಪಾಡಪ್ಪ ಅಂತ ಕೇಳುವಂತ ವೇದಿಕೆ ಅಲ್ಲ ಇದು, ಎಲ್ರು ಒಳ್ಳೇದಾಗ್ಬೇಕಂತ ಮಾಡಿರೋ ವೇದಿಕೆ. ಸೊ ಹಾಗಾಗಿ ಯಾರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸುಸಿ ಮೇಡಮ್ ಆಶ್ ಸರ್ ಜೊತೆ ಮಾತಾಡಿ ಸ್ನೇಹಿತರೆ. ಓಕೆ, ರೈಟ್. ಹಾಗೆ ನೋಡಿ, ಒಂದು ಇಲ್ಲಿ ಒಂದು ಏನ್ ಗೊತ್ತಾ ಸ್ನೇಹಿತರೆ, ಈ ಒಂದು ವೇದಿಕೆಯಲ್ಲಿ ಆಶ್ ಸರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಗೆ ಹೋಗ್ತಾ ಇರೋ ದಾರಿ ಅತ್ಯಂತ ಸ್ಪಷ್ಟವಾಗಿದೆ. ಓಕೆ ನೋಡಿ, ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಸ್ನೇಹಿತರೆ, ಗೊತ್ತು ಗುರಿ ಇಲ್ದಿದ್ದ ಮನುಷ್ಯ, ಏನ್ ಮಾಡ್ಬೇಕಂತ ಗೊತ್ತಿಲ್ದಿರೋ ಮನುಷ್ಯ ಯಾವ ದಾರಿಯಲ್ಲಿ ಹೋದ್ರೂ ಪರವಾಗಿಲ್ಲ ಅಂತ. ಅವನು ಯಾವ ಒಂದು ಗೊತ್ತು ಗುರಿ ಇಲ್ಲ, ಏನ್ ಮಾಡ್ಬೇಕು, ಟೈಮ್ ಪಾಸ್ ಆಗ್ಬೇಕು, ಸುಮ್ನೆ ಅಷ್ಟೇ ಬಿಟ್ಟು ಬಿಡು ಅಂತ ಒಂದು ರಸ್ತೆಯಲ್ಲಿ ನಿಂತ್ಕೊಂಡಿರ್ತಾನೆ, 3 ಕವಲು ಹೊಡೆದಿರುತ್ತೆ. ನೀವು ಯಾವ ರಸ್ತೆಯಲ್ಲಿ ಬೇಕಾದ್ರೂ ಹೋಗಿ, ಯಾಕಂದ್ರೆ ನಿಮ್ಗೆ ಗಮ್ಯಸ್ಥಾನ ಬರ್ಬೇಕು, ಇದೊಂದು ಡೆಸ್ಟಿನೇಷನ್ ಅಂತ ಇದೆ, ಅಲ್ಲಿ ತಲುಪಬೇಕು ಅಂತ ಯಾವ್ದು ಇಲ್ಲ. ಸೊ ನೀವು ಯಾವ ರಸ್ತೆಯಲ್ಲಿ ಹೋದ್ರೂ ಹೋಗ್ತಾ ಇರ್ಬೋದು, ಯಾಕಂದ್ರೆ ನಿಮ್ಗೆ ಸ್ಪಷ್ಟವಾದ ಗುರಿ ಇಲ್ಲ, ಸ್ಪಷ್ಟವಾದ ಕನಸಿಲ್ಲ, ಏನು ಇಲ್ಲ. ಒಟ್ಟು ಸುಮ್ಮನೆ ಹೇಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಓಕೆ ಹೋಗಿ ಚಲೋ ಹೋಗೋಣ ಅಂತ. ಬಟ್ ಸ್ಪಷ್ಟವಾದ ಗುರಿ ಇದ್ದವನಿಗೆ ಯಾವ ದಾರಿಯಲ್ಲಿ ಹೋದ್ರೆ ಆಗುವುದಿಲ್ಲ. ಒಂದು ವೈಯಕ್ತಿಕ ದಾರಿ ಇರುತ್ತೆ, ಕಲ್ಲು ಮುಳ್ಳುಗಳಿಂದ ತುಂಬಿರುತ್ತೆ. ಆ ಕಲ್ಲು ಮುಳ್ಳುಗಳನ್ನು ದಾಟಿ ಮುಂದೆ ಹೋದಾಗ ಯಶಸ್ಸು ಗ್ಯಾರಂಟಿ. ಅಂತಹ ದಾರಿಯನ್ನು ಇದು ವಿಕ್ಟ್ರಿ ವಿತ್ ಆಶ್ ವೇದಿಕೆಯಿಂದ ನಿಮ್ಗೆ ದೊರೆಯುತ್ತೆ. ಮುಂದಿನ ಬಿಸ್ನೆಸ್ ಹೇಗೆ ಅಂತ ಎಲ್ಲ ಮಾಹಿತಿಗಳು ದೊರೆತಾಗ ಅಂತಹ ಒಂದು ದಾರಿ, ಕಲ್ಲು ಮುಳ್ಳುಗಳಿಂದ ಕೂಡಿದ್ದರೂ ಪರವಾಗಿಲ್ಲ, ಮುಂದೆ ನಿಮಗೆ ಗುಲಾಬಿ ಹೂವಿನ ಹಾಸಿಗೆಯಂತಹ ದಾರಿ ಕಾಣಿಸುತ್ತೆ. ಫಸ್ಟ್ ಮೊದಲಿಗೆ ಕಷ್ಟ ಆಗತ್ತೆ, ಕಷ್ಟ ಆದ್ರೂ ಪರವಾಗಿಲ್ಲ, ಜವಾಬ್ದಾರಿಯಿಂದ ಮುಂದೆ ಹೋಗಿ, ಬಿಟ್ಟು ಬಿಡಬೇಡಿ. ಕರೆಕ್ಟ್ ಯಶಸ್ಸಿಗೆ ದಾರಿಯನ್ನು ನಾವು ತೋರಿಸ್ಬಿಟ್ಟೆ ನಾವು ಹೋಗ್ತೀವಿ ಅಂತ ಆಶ್ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೆ, ಈ ಒಂದು ಉದಾಹರಣೆ ಮೂಲಕ. ಹಾಗೆ ಇನ್ನೊಂದು ಉದಾಹರಣೆ ನೋಡಿ, ನಾವು ಸ್ಮಾರ್ಟ್ ವರ್ಕ್ ಮಾಡ್ಬೇಕಂತ ಇವಾಗಿನ ಕಾಲದಲ್ಲಿ ಸ್ಮಾರ್ಟ್ ವರ್ಕ್ಗೆ ಬಹಳ ಒಂದು ಆದ್ಯತೆ ಇದೆ. ಅಂದ್ರೆ ಸ್ನೇಹಿತರೆ, ಈಗ ಬೆಳಗ್ಗೆಯಿಂದ ನಾವು ಕೂಡ ಮಾಡ್ತಾ ಇದ್ದೀವಿ. ಇವಾಗ ಬೆಳಗ್ಗೆಯಿಂದ ರಾತ್ರಿ 11 ಗಂಟೆ ಮಾಡಿ 1000 ದುಡಿಯೋದು ಒಂದೇ. ಅದೇ ಕೆಲ್ಸನ ಬೆಳಗ್ಗೆ 8 ರಿಂದ 10 ಗಂಟೆ ಒಳಗಡೆ ದುಡಿದ್ರೆ, ಅದೇ 1000 ದುಡಿದ್ರೆ ಅದು ಸ್ಮಾರ್ಟ್ ವರ್ಕ್ ಆಗುತ್ತೆ, ಇದು ಹಾರ್ಡ್ ವರ್ಕ್ ಆಗುತ್ತೆ. ಕಠಿಣ ಕೆಲಸ ಮಾಡೋರು ಬೆಳಗ್ಗೆಯಿಂದ ರಾತ್ರಿ ದುಡಿತಾ ಇರ್ಬೇಕು 1000ಕ್ಕೆ. ಅದೇ ಸ್ಮಾರ್ಟ್ ವರ್ಕ್ ಮಾಡೋರು 1000ನ 8 ರಿಂದ 10 ಗಂಟೆ ದುಡ್ಬಿಟ್ಟು 10ರ ನಂತರ ಅವರದೇ ಆದ ಜೀವನ ರೂಪಿಸ್ಕೊಂಡಿರ್ತಾರೆ, ತಿರ್ಗಾಡ್ಕೊಂಡು ಆರಾಮಾಗಿರ್ತಾರೆ. ಅದು ಸ್ಮಾರ್ಟ್ ವರ್ಕ್. ಈ ತರ ಒಂದು ಸ್ಮಾರ್ಟ್ ವರ್ಕ್ ಮಾಡುವಂತ ವೇದಿಕೆ ಈ ನಮ್ಮ ವಿಕ್ಟ್ರಿ ವಿತ್ ಆಶ್. ಬಟ್ ಆ ಸ್ಮಾರ್ಟ್ ವರ್ಕ್ ಮಾಡೋಕೆ ನೀವು ತುಂಬಾ ತಿಳ್ಕೊಳ್ಳೇಬೇಕು, ಕಲ್ತ್ಕೊಳ್ಳೇಬೇಕು. ಕಲ್ಲು ಮುಳ್ಳಿನ ಹಾದಿಯನ್ನು ನೀವು ದಾಟಬೇಕಾದ್ರೆ ಸ್ವಲ್ಪ ಅನುಭವ ನಿಮ್ಗೆ ಬೇಕೇ ಬೇಕು. ಹಾಗೆ ಹೋದ್ರೆ ಮುಳ್ಳು ಚುಚ್ಚುತ್ತೆ. ಆ ಮುಳ್ಳು ಚುಚ್ಚೋದು ಬೇಡ ಅಂತಾನೆ ನಾವು ನಿಮಗೆ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಹೇಗೆ ಪ್ರಯಾಣ ನೀವು ಆರಾಮವಾಗಿ ಮಾಡಬಹುದು, ಯಾವ ರೀತಿಯ ನಿಮಗೆ ಶೂ ಬೇಕು, ಯಾವ ರೀತಿಯ ಚಪ್ಪಲ್ ಬೇಕು, ಅದನ್ನ ನಾವು ಕರೆಕ್ಟ್ ಆಗಿ ಬೇಸಿಕಲಿ ಏನ್ ಬೇಕು ನಿಮ್ಗೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂತ ಆಶ್ ಸರ್ ಹೇಳಿದ್ದಾರೆ. ಹಾಗೆ ಅದರ ಪ್ರಕಾರನೇ ನಮ್ಮ ಕ್ರಿಸ್ ಜಾನ್ಸನ್ ಕೆಲವೊಂದು ವಿಷಯಗಳನ್ನ ಆಶ್ ಸರ್ ಜೊತೆ ಮಾತಾಡೋದು ಹೇಳಿದ್ದಾರೆ. ಸೊ ಬಹಳ ದೊಡ್ಡ ಡಿಸ್ಕಷನ್, ತುಂಬಾ ಮಾತಾಡಿದೆ, ಬಹಳ ಖುಷಿ ಆಯ್ತು ನಂಗೆ. ತುಂಬಾ ವಿಷಯಗಳನ್ನು ಕೂಡ ಹೇಳಿದ್ದಾರೆ, ಎಲ್ರಿಗೂ ತಿಳಿಸಿ ಅಂತ ಕೂಡ ಹೇಳಿದ್ದಾರೆ. ಮಾತ್ರ ಎಷ್ಟು ಮಾತಾಡಿದೀನಿ ನಂಗೆ ಅದರಲ್ಲಿ ಕೆಲವು ಮಾತ್ರ ನೆನಪಿದೆ, ಕೆಲವೊಂದೆಲ್ಲ ಮರ್ತೋಗ್ಬಿಟ್ಟಿದೆ.
ನಾನು ಸ್ವಲ್ಪ ಅದರಲ್ಲಿ ದಡ್ಡ, ಅದು ಬರ್ದಿಟ್ಕೋಬೇಕಾಗಿತ್ತು, ಬಟ್ ಅವ್ರು ಮಾತಾಡುವಾಗ ಅದೆಲ್ಲ ಬರ್ದಿಟ್ಕೊಳ್ಳೋಕೆ ಸಮಯನೇ ಇರಲ್ಲ ಅಂತ ಆಶ್ ಹೇಳ್ತಾ ಇದ್ರು. ಸಾರಿ, ಕ್ರಿಸ್ ಹೇಳ್ತಾ ಇದ್ರು. ಹಾಗೆ ಹೇಳ್ತಾ ಇದ್ರು, ಈ ವಿಕ್ಟರಿ ವಿತ್ ಆಶ್ ವೇದಿಕೆನ ಸ್ವಲ್ಪ ನೀವು ಅರ್ಥನೂ ಮಾಡ್ಕೋಬೇಕು. ಹೊಸ ಒಂದು ಬಿಸ್ನೆಸ್ ಲಾಂಚ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಡಿ. ಹೊಸ ಬಿಸ್ನೆಸ್ ಗೆ ಒಂದು ವೇದಿಕೆ, ಒಂದು ಸಂಪರ್ಕ ಕೊಂಡಿಯಾಗಿ ಈ ವೇದಿಕೆ ಕೆಲಸ ಮಾಡುತ್ತೆ ಅಂತ ಕ್ರಿಸ್ ಕೂಡ ಹೇಳ್ತಾ ಇದ್ರು. ಓಕೆ, ಸೊ ಆಶ್ ಹೇಳ್ತಾ ಇದ್ರಂತೆ ಅವ್ರ ಹತ್ರ, ಪ್ರಪಂಚದ ಮೂಲೆ ಮೂಲೆಯಿಂದ ಬಹಳ ವರ್ಷಗಳಿಂದ ಬಹಳ ಜನ ನನ್ನೊಟ್ಟಿಗಿದ್ದಾರೆ. ತುಂಬಾ ಎಕ್ಸ್ಪರ್ಟ್ಸ್ ಕೂಡ ನನ್ನ ಜೊತೆ ಇದ್ದಾರೆ. ವ್ಯವಹಾರದಲ್ಲಿ ಇರ್ಬೋದು, ವೈಯಕ್ತಿಕ ಜೀವನದಲ್ಲಿ ತುಂಬಾ ಜನ ನನಗೆ ಗೊತ್ತು. ಬಹಳ ದೊಡ್ಡ ಮಟ್ಟದ ಜನ ನನ್ನ ಜೊತೆ ಇದ್ದಾರೆ, ಇವಾಗ್ಲೂ ಇದ್ದಾರೆ, ಫೌಂಡರ್ಸ್ ಕೂಡ ಇದ್ದಾರೆ. ಅದನ್ನು ಕೂಡ ಹೇಳ್ತಾ ಇದ್ರು. ಸೊ ವಿಕ್ಟರಿ ವಿತ್ ಆಶ್ ಅಂತ ಮಾಡಿರೋದು ವಿತ್ ಆಶ್, ಆಶ್ ಜೊತೆಗೆ ಅಂತ ಮಾಡಿದ್ದು. ಆಶ್ ಜೊತೆಗೆ ಯಶಸ್ಸು, ಆಶ್ಗಾಗಿ ಯಶಸ್ಸಲ್ಲ, ವಿಕ್ಟರಿ ಫಾರ್ ಆಶ್ ಅಲ್ಲ. ಅದು ಆಶ್ ಜೊತೆ ನಾವಿದ್ರೆ ನಮ್ಮ ಯಶಸ್ಸಿಗಾಗಿ ಮಾಡಿರೋ ಒಂದು ವೇದಿಕೆ, ಬೇರೆಯವರ ಯಶಸ್ಸಿಗಾಗಿ ಆಶ್ ಅವರು ಮಾಡಿರೋ ವೇದಿಕೆ ಅದು. ಆಶ್ ಸರ್ ಅವರಿಗೆ ಅಲ್ಲ, ವಿಕ್ಟರಿ ವಿತ್ ಆಶ್ ಅಂತ ಹೇಳ್ಬೋದು, ಬಿಟ್ರೆ ವಿಕ್ಟರಿ ಫಾರ್ ಆಶ್ ಅಂತ ಅದನ್ನ ಹೇಳಕ್ಕಾಗಲ್ಲ ಅಂತ ಆಶ್ ಸರ್ ಹೇಳಿದ್ರಂತ. ನಾನು ಬೇರೆಯವರಿಗೋಸ್ಕರ ಮಾಡಿದ್ದು. ಇದರಲ್ಲಿ ಜಗತ್ತಿನ ಯಾವುದೇ ರೀತಿಯ ಆ ಧರ್ಮಕ್ಕೆ ಸಂಬಂಧಿಸಿರಬಹುದು, ಕಲರ್ ಬಣ್ಣ ಆಗಿರ್ಬೋದು, ಯಾವುದೇ ರೀತಿಯ ಜನ ಇದರಲ್ಲಿ, ದೊಡ್ಡವರು ಚಿಕ್ಕವರು, ಆ ಧರ್ಮದವರು ಈ ಧರ್ಮದವರು, ಯಾವುದೇ ಭೇದ ಭಾವ ಇಲ್ಲ. ಎಲ್ರೂ ಸಮಾನರು. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕಷ್ಟಪಟ್ಟು ಮೊದಲಿಗೆ ಎಲ್ಲವನ್ನು ಕಲ್ತ್ಕೊಂಡು ಅವರ ಜೀವನವನ್ನು 90 ದಿನಗಳಲ್ಲಿ ಬದಲಾವಣೆ ಮಾಡ್ಕೋಬಹುದು. ಅಂತಹ ಒಂದು ವೇದಿಕೆನ ನಾನು ನಿರ್ಮಾಣ ಮಾಡಿ ಇಟ್ಟಿದ್ದೀನಿ. ಎಲ್ರೂ ಇದರಲ್ಲಿ ಬನ್ನಿ, ಆರಾಮವಾಗಿ ಕಲೀರಿ, ದುಡ್ಕೊಂಡು ಆರಾಮವಾಗಿ ನಿಮ್ಮ ಜೀವನ, ನಿಮ್ಮ ಕನಸು, ನಮ್ಮ ಒಟ್ಟಿಗೆ ನಾವು ಏನು ಕನಸನ್ನು ಹಂಚಿಕೊಂಡು ಯಾವ ಗುರಿಯನ್ನು ಸಾಧಿಸ್ಬೇಕು ಅಂತ ಮುಂದೆ ಹೋಗ್ತಾ ಇದ್ದೀವಿ, ಆ ಗುರಿನ ಸಾಧಿಸ್ಬಿಟ್ಟು ಬಹಳ ಅದ್ಭುತವಾಗಿ ಬದುಕೋಣ. ಅದಕ್ಕೋಸ್ಕರ ಈ ವಿಕ್ಟರಿ ವಿತ್ ಆಶ್ ಅಂತ ಒಂದು ವೇದಿಕೆನ ರೆಡಿ ಮಾಡಿದೀನಿ ಅಂತ ಆಶ್ ಸರ್ ನಮ್ಮ ಕ್ರಿಸ್ ಹತ್ರ ಹೇಳ್ತಾ ಇದ್ರಂತೆ ನಿನ್ನೆ. ಓಕೆ, ಸೊ ಹಾಗೆ ಹೇಳ್ತಾ ಇದ್ರು. ಸೊ ಆಶ್ ಸರ್ ನಮಗೆ ಈ ಹೊಸ ಒಂದು ಪ್ರಪಂಚದ ಒಂದು ವೇದಿಕೆನ ರೆಡಿ ಮಾಡಿಬಿಟ್ಟು, ಹೊಸ ಉತ್ಪನ್ನಗಳ ಒಂದು ಹೊಸ ಬಿಸ್ನೆಸ್ ಅನ್ನ ಓಪನ್ ಮಾಡಿಬಿಟ್ಟು ಅದರ ಕೀಲಿ ಕೈ ನಮ್ಮ ಕೈಗೆ ಕೊಡ್ತಿದ್ದಾರೆ. ಬಾಗಿಲು ತೆರೆದು ನೀವೇ ಒಳಗಡೆ ಬರ್ಬೇಕು, ಬನ್ನಿ. ಅದಕ್ಕೆ ಬೇಕಾಗಿರೋ ಜ್ಞಾನ ಹಾಗೂ ಹೊಸ ವಾಹನ, ಹೊಸ ಪ್ರಯಾಣಕ್ಕೆ ಬೇಕಾಗಿರೋ ಹೊಸ ವಾಹನ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ನೀವು ಬನ್ನಿ, ನಿಮ್ಮ ಗಮ್ಯಸ್ಥಾನ ತಲುಪಲಿಕ್ಕೆ ಏನ್ ಬೇಕು ಎಲ್ಲ ವ್ಯವಸ್ಥೆ ನಾನು ಮಾಡಿ ಇಟ್ಟಿದ್ದೀನಿ. ನಿಮ್ಮ ಪ್ರವೇಶ ಬಹಳ ಮುಖ್ಯ, ಅದೂ ಉಚಿತವಾಗಿ, ದಯವಿಟ್ಟು ಬನ್ನಿ ಅಂತ ಆಶ್ ಸರ್ ಎಲ್ರಿಗೂ ಒಂದು ಆಹ್ವಾನ ಕ್ರಿಸ್ ಮೂಲಕ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿ ಕೂಡ ಅಷ್ಟೇನೆ, ಯಾವುದೇ ರೀತಿಯಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡ್ಬಿಟ್ಟು ಯೂಟ್ಯೂಬ್ ಇಂದ ಅಲ್ಲಿ ತೆಗೆದುಕೊಂಡು ಬಂದ ಮಾಹಿತಿಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ಳಲ್ಲ. ನುರಿತ ತಜ್ಞರು ತಮ್ಮ ಅನುಭವದಿಂದ ಕಲಿತ ಪಾಠಗಳನ್ನ ನಮ್ ಜೊತೆ ತರಬೇತಿಯ ರೂಪದಲ್ಲಿ ಹಂಚ್ಕೊಳ್ಳಿಕ್ಕಿದ್ದಾರೆ. ಹಾಗೆಯೇ ಆ ಮಾಹಿತಿಗಳು ಬಹಳ ಅಮೂಲ್ಯವಾದವು, ನಿಮ್ಮ ಜೀವನವನ್ನು ಬದಲಾವಣೆ ಮಾಡುವಂತ ಶಕ್ತಿ ಹೊಂದಿರುವ ಮಾಹಿತಿಗಳು ಅಂತ ಆಶ್ ಸರ್ ಕ್ರಿಸ್ ಮೂಲಕ ಮತ್ತೊಮ್ಮೆ ತಿಳಿಸಿದ್ದಾರೆ. ಸ್ನೇಹಿತರೆ, ಯಾವುದನ್ನು, ಯಾವ ಕೆಲಸವನ್ನು ಯಾವ ರೀತಿ ಮಾಡಿದರೆ ಲಾಭ ಆಗ್ತದೆ, ಯಾವ ರೀತಿ ಮಾಡಿದರೆ ನಾವು ಅದರಲ್ಲಿ ಯಶಸ್ಸು ಗಳಿಸಬಹುದು, ಯಾವ ಕೆಲಸವನ್ನು, ಯಾವ ಉತ್ಪನ್ನಗಳನ್ನು ಯಾವ ರೀತಿ ಮಾರಿದರೆ ನಮಗೆ ಲಾಭ ಆಗ್ತದೆ, ಯಾವ ರೀತಿ ಯಶಸ್ಸನ್ನು ಅಗೇನ್ ಗಳಿಸಬಹುದು, ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳು ನಮಗೆ ದೊರೆಯಲಿಕ್ಕಿದ್ದಾವೆ ಅಂತ ಹೇಳಲಿಕ್ಕಿದೆ ಸ್ನೇಹಿತರೆ. ಹಾಗೆಯೇ ಅವ್ರು ಹೇಳ್ತಾ ಇದ್ರು, ಕ್ರಿಸ್ ಹೇಳ್ತಾ ಇದ್ರು, ಆಶ್ ಕೂಡ ಅವ್ರ ಹತ್ರ ಹೇಳಿದ್ರಂತೆ, ನಾವು ಕೊಡ್ತಾ ಇರೋ ಕೌಶಲ್ಯ, ನಾವು ಕೊಡ್ತಾ ಇರೋ ತರಬೇತಿ ನಮ್ಗೆ ನಮ್ಮ ಬಿಸ್ನೆಸ್ ನಲ್ಲಿ ಮಾತ್ರ ಅಲ್ಲ, ನೀವು ಯಾವ್ದೋ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅದರಲ್ಲೂ ಕೂಡ ಈ ಒಂದು ಕೌಶಲ್ಯವನ್ನು, ಇದರಲ್ಲಿ ಬರೋ ಜ್ಞಾನವನ್ನು ನೀವು ಉಪಯೋಗಿಸ್ಕೊಂಡ್ರೆ ಆ ವ್ಯವಹಾರದಲ್ಲೂ ಕೂಡ ನೀವು ಬಹಳ ಅದ್ಭುತವಾಗಿ ಅಭಿವೃದ್ಧಿ ಪಡಿಬಹುದು ಅಂತ ಕೂಡ, ಯಶಸ್ಸು ಗ್ಯಾರಂಟಿ ಅಂತ ಆಶ್ ಸರ್ ಹೇಳಿದಾರಂತೆ. ಸೊ ಹಾಗೆ ನೋಡಿ, ಇವತ್ತಿನ ವಿದ್ಯಾಭ್ಯಾಸ ನೀವು ನೋಡಿದ್ರೆ ಅದು ಸಖತ್ ಬೋರ್ ಆಗ್ಬಿಟ್ಟಿದೆ. ಮಕ್ಕಳು ಕೂಡ ಅಷ್ಟೇ ತುಂಬಾ ಕಷ್ಟ ಪಡ್ತಾ ಇದ್ದಾರೆ, ಹಾಗೂ ತುಂಬಾ ಜಟಿಲವಾಗಿದೆ, ಕಷ್ಟ ಆಗಿದೆ. ಅದನ್ನೆಲ್ಲ ಸರಳೀಕರಿಸಬೇಕು. ನಾನು ಮೊದ್ಲಿಂದ ಹೇಳ್ತಿದ್ದೆ ನಿಮ್ಗೆ, ನಮ್ಮ ವ್ಯಾಸಂಗದ ರೀತಿ ಸರಿ ಇಲ್ಲ ಪ್ರಪಂಚದಲ್ಲಿ. ನಾವು ಅದನ್ನ ಸ್ವಲ್ಪ ಸರಿ ಮಾಡಿಸಿ ನಮ್ದೇ ರೀತಿಯಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು. ಅದಕ್ಕೋಸ್ಕರನೇ ಅದ್ಭುತವಾದ, ನಿಮ್ಗೆ ನೆನಪಿರೋದು ಯಾವ ಒಂದು ಉತ್ಪನ್ನ ನಮ್ಮ ಹಿಂದಿನ ಕಂಪನಿಯಲ್ಲಿ ಇತ್ತು ಅಂತ, ಅದು ನಾವು ಬಹಳ ಅದ್ರ ಬಗ್ಗೆ ಮಾತಾಡಿದ್ವಿ, ಬಹಳ ನಾನು ತಿಂಗಳಗಟ್ಲೆ ಮಾತಾಡಿದ್ದೀನಿ ಅದ್ರ ಬಗ್ಗೆ. ಸೊ ಬಿಟ್ಬಿಡಿ, ಅದು ಹೋಗಿರೋ ವಿಷಯ ಸ್ನೇಹಿತರೆ. ಅದು ಅದ್ರ ಬಗ್ಗೆ ಮಾತಾಡಿ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತಾರಲ್ಲ, ಅದು ದೊಡ್ಡ ಒಂದು ಸುಂದರ ಕನಸು. ಆ ಕನಸನ್ನ ಹಾಗೆ ಜೋಪಾನವಾಗಿ ಮನದ ಮೂಲೆಯಲ್ಲಿ ಇಟ್ಕೊಂಡು ನಾವು ಹೊಸ ವ್ಯವಹಾರಕ್ಕೆ ಕಾಲಿಡೋಣ, ಮರ್ತು ಬಿಡೋಣ. ನಾವಂತೂ ಮರ್ತು ಬಿಟ್ಟಿದೀವಿ ಅದನ್ನ. ಎಲ್ಲೋ ಒಂದ್ ಕಡೆ ಚುಚ್ತಾ ಇರುತ್ತೆ, ನಮ್ಗದು ಗೊತ್ತು. ಆಶರ್ ಕೂಡ ಅದನ್ನ ಹೇಳಿದ್ದಾರೆ. ಹೊಸ ಒಂದು ಈ ಹಳೆ ಬಿಸ್ನೆಸ್ ತುಂಬಾ ಜನರ ಮನಸ್ಸಿನಲ್ಲಿ ಇನ್ನೂ ಇದೆ, ಬಟ್ ಅದು ಮುಗಿದು ಹೋದ ಅಧ್ಯಾಯ. ದಯವಿಟ್ಟು ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಡಿ. ನಮ್ಮ ಹೊಸ ಒಂದು ಅಧ್ಯಾಯಕ್ಕೆ ನಮ್ ಜೊತೆ ಕಾಲಿಡಿ, ಒಳ್ಳೇದಾಗತ್ತೆ. ಅದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಹಾಗೆಯೇ ನೋಡಿ, ಈ ವ್ಯಾಸಂಗ ಈಗ ಮಾಡ್ತಿರೋ ರೀತಿ ಬದಲಾವಣೆ ಸರಿ ಇಲ್ಲ, ಅದು ಬದಲಾವಣೆ ತರಬೇಕು ಅದರಲ್ಲಿ. ಸೊ ಹಾಗಾಗಿ ನಾವು ಕೊಡ್ತಿರೋ ತರಬೇತಿ ನೋಡಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ಅಷ್ಟು ಸರಳವಾಗಿರುತ್ತೆ, ಹಾಗೂ ಅದರಲ್ಲಿ ಬಹಳ ವಿಷಯಗಳು ಅಡಕವಾಗಿರ್ತವೆ, ಸಿಂಪಲ್ ಆಗಿರ್ತವೆ, ಯಾರಿಗೆ ಬೇಕಾದ್ರೂ ಅರ್ಥ ಆಗ್ತದೆ, ಖುಷಿಯಾಗಿ ನೀವು ಕಲಿತೀರಾ, ಆ ತರ ವ್ಯವಸ್ಥೆ ಮಾಡಿದ್ದೀವಿ ಅಂತ ಆಶ್ ನಮ್ಮ ಕ್ರಿಸ್ಗೆ ಹೇಳಿದಾರಂತೆ. ಸೊ ಹಾಗೆ ಇದು ನಿಮ್ಮ ವ್ಯಾವಹಾರಿಕ ಸಂಬಂಧವಲ್ಲದೆ ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನ ಕೂಡ
ವ್ಯಾವಹಾರಿಕ ಸಂಬಂಧವಲ್ಲದೆ ವೈಯಕ್ತಿಕ ಸಂಬಂಧಗಳನ್ನು ಕೂಡ ಸುಧಾರಿಸಿಕೊಳ್ಳಿಕ್ಕೆ ನಮ್ಮ ಈ ತರಬೇತಿ ಬಹಳ ಅಮೂಲ್ಯವಾದದ್ದು, ಖುಷಿ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಇದ್ರಂತೆ. ಸೊ ಹಾಗೆ ಮತ್ತೊಂದು ಮಾತು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಎಷ್ಟು ಜನ ಈ ಮೀಟಿಂಗ್ ಅಲ್ಲಿ ಇದ್ದಾರೆ ನನಗೆ ಗೊತ್ತಿಲ್ಲ. ಇವಾಗ ನನಗೆ ನಂಬರ್ಸ್ ನೋಡೋಕ್ ಆಗ್ತಾ ಇಲ್ಲ, ದಯವಿಟ್ಟು ಹೇಳ್ತೀನಿ ಕೇಳಿ. ದಯವಿಟ್ಟು ಆಶ್ ಹೇಳಿದ್ರಂತೆ ಆನ್ ಪ್ಯಾಸಿವ್ ಬಗ್ಗೆ ಮರೆತು ಬಿಡಿ ಸ್ನೇಹಿತರೆ. ಇನ್ನು ಮುಂದೆ ನಾವು ಕೂಡ ಆಯಪ್ಪ ಈಗ ಹೇಳಿದ ಇವ್ರು 10 ಕೋಟಿ ನಮ್ಮ ಹತ್ರ ಬಂದು ದಯವಿಟ್ಟು ಕೇಳಿದ್ರೆ ಅದಕ್ಕೆ ಉತ್ತರ ಅಷ್ಟೇ ನಮ್ಗೆ ಗೊತ್ತಿಲ್ಲ. ಅದು ತಿರ್ಗಿ ನಿಮಗೆ ನೋಡಿ ಅವ್ರು 10 ಕೋಟಿ ಬರುತ್ತೆ ಆನ್ ಪ್ಯಾಸಿವ್, ಇವ್ರು 10 ಕೋಟಿ ಬರುತ್ತೆ ಅಂತ ಹೇಳಿದ್ರೆ ಅದು ಖಂಡಿತ 100% ಮೂರ್ಖತನ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರಿಗ್ ಗೊತ್ತು ನಾಳೆ ತಿರ್ಗಿ ಆನ್ ಪ್ಯಾಸಿವ್ ಬಂದು ದುಡ್ಡು ಬಂದ್ರೆ ವಿಷಯ ಬೇರೆ. ನಾವು ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈಗ ಯಾರೋ ಒಂದು ಪುಣ್ಯಾತ್ಮ ನಾಳೆ 65,000 ನಿಮ್ಮ ಅಕೌಂಟ್ಗೆ ಬರುತ್ತೆ ಅಥವಾ $1,50,000 ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಹೇಳಿದ್ರೆ ನಮಗೂ ಬಹಳ ಖುಷಿ ಆಗ್ತದೆ. ದೇವರೇ ಖಂಡಿತ ಆತರ ಆಗ್ಲಪ್ಪ ಅಂತ. ಬಟ್ ಆ ಮಾಹಿತಿ ಸುಳ್ಳಾಗಿದ್ರೆ ಮನ್ಸಿಗೆಲ್ಲ ಬೇಜಾರು, ಅದನ್ನೇ ಕೇಳ್ಬಿಟ್ಟು ಮತ್ತೆ ಬೇಜಾರು ಮಾಡ್ಕೊತಾ ಇರ್ತೀವಿ. ಸೊ ಹಾಗಾಗಿ ಸ್ಪಷ್ಟವಾದ ಮಾಹಿತಿ ಇಲ್ಲಿ ಹೇಳಿದ್ದಾರೆ. ಆನ್ ಪ್ಯಾಸಿವ್ ಬಂದ್ರೆ ಸಂತೋಷ, ನಾವು ಹೇಳ್ತಾ ಇದ್ದೀವಿ. ಈಗ ಆಶ್ ಅವರು ಏನೇನೋ ಹೇಳ್ತಾ ಇದ್ದಾರೆ, ಆನ್ ಪ್ಯಾಸಿವೇ ಬರ್ತಾ ಇದೆ ಅಂತ ಖಂಡಿತ ನಮ್ಗೆ ಗೊತ್ತಿದ್ರೆ ಟೆಕ್ ಟೀಮ್ ಹೇಳ್ತಾ ಇದ್ದಾರೆ. ನಮ್ಗೆ ಟೆಕ್ ಟೀಮ್ ಇಂದ ನಮ್ಗೆ ಮಾಹಿತಿ ಬಂದಿದೆ 65 ಕೋಟಿ ಬರುತ್ತೆ 70 ಕೋಟಿ ಬರುತ್ತೆ. ಶುದ್ಧ ಸುಳ್ಳು ಮಾತು ಇದು. ಟೆಕ್ ಟೀಮ್ ಈ ತರ ಹೇಳೋಕೆ ಸಾಧ್ಯನೇ ಇಲ್ಲ. ಅವ್ರು ಏನಿದ್ರು ಆಶ್ ಸರ್ ಮಾತು ಮಾತ್ರ ಕೇಳ್ಕೊಂಡು ಅವ್ರ ಜೊತೆ ಮಾತ್ರ ಮಾತಾಡೋರು ಟೆಕ್ ಟೀಮ್ ಅಲ್ಲಿ ಇರೋರು, ನಮ್ಮ ಟೆಕ್ನಿಕಲ್ ಟೀಮ್ ಅಲ್ಲಿ ಇರೋರು. ಯಾರ್ಯಾರಿಗೆ ಬಂದವರು ಈ ರೀತಿ ಮಾಹಿತಿಗಳನ್ನ ಬಿಟ್ಕೊಡಲ್ಲ ಸ್ನೇಹಿತರೆ. ಆಶ್ ಸ್ಪಷ್ಟವಾಗಿ ಕ್ರಿಸ್ ಜೊತೆ ಏನ್ ಹೇಳಿದ್ದಾರೆ ಅಂದ್ರೆ ಆನ್ ಪ್ಯಾಸಿವ್ ಅನ್ನ ಮರೆತು ಬಿಡಿ, ಹಿಂದಿಯನ್ನು ಮರೆತು ಬಿಡಿ. ಅದ್ ಏನಿದೆ ಆ ಹಳೆ ಬ್ಯಾಗೇಜ್ ಲಗೇಜ್ ನಿಮ್ಮ ಸೂಟ್ ಕೇಸು ನಿಮ್ಮ ಲಗೇಜ್ ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಹೊಸ ಒಂದು ಈ ವಾಹನ ರೆಡಿ ಮಾಡ್ತಾ ಇದ್ದೀವಿ. ಆ ವಾಹನದಲ್ಲಿ ಹಾಗೇ ಬನ್ನಿ, ತೆರೆದ ಮನಸ್ಸಿನೊಂದಿಗೆ ಬಂದು ಕಲಿಯಿರಿ. ಹಾಗೆ ಅತ್ಯುತ್ತಮವಾದ ಹೊಸ ವಾಹನ ರೆಡಿ ಆಗಿದೆ ನಮ್ಮ ಹೊಸ ಗಮ್ಯಸ್ಥಾನ ತಲುಪಲಿಕ್ಕೆ. ಅದಕ್ಕೋಸ್ಕರ ನಿಮ್ಮ ಹಳೆಯ ಒಂದು ಏನು ಲಗೇಜ್ಗಳು ಬ್ಯಾಗೇಜ್ಗಳು ಆ ಸ್ಥಾನಮಾನ ಅಷ್ಟಿತ್ತು ಇಷ್ಟಿತ್ತು ಅದನ್ನೆಲ್ಲ ಮರ್ತು ಬಿಟ್ಟು ಬನ್ನಿ. ಇಲ್ಲಿ ಜೀವನ ಬದಲಾವಣೆ ಆಗತ್ತೆ. ದಯವಿಟ್ಟು ಹೊಸ ನಿರ್ಮಾಣಕ್ಕೆ ನಮ್ ಜೊತೆ ಕೈ ಜೋಡಿಸಿ. ನವ ನಿರ್ಮಾಣ ಆಗ್ತದೆ, ನವ ಜೀವನ ನಿರ್ಮಾಣ ಆಗ್ತದೆ. ಯಾರ ಜೀವನಕ್ಕೂ ಏನ್ ಬೇಕು ಎಲ್ಲವೂ ಇಲ್ಲಿ ಹೊಸ ವೇದಿಕೆಯಲ್ಲಿ ಲಭ್ಯ ಇದೆ. ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅತ್ಯಂತ ಮಹತ್ವಪೂರ್ಣವಾದ ಹೊಸ ವೇದಿಕೆ ಈಗ ನಮ್ಮ ಸ್ವತ್ತು ನಮ್ಮ ಆಸ್ತಿ ತರ ಆಗಿದೆ. ಸೊ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಆಶ್ ಹೇಳಿದಾರಂತೆ. ಓಕೆ, ಸೊ ಹಾಗೆ ಮತ್ತೊಂದು ಮಾತು ಹೇಳಿದಾರಂತೆ ಆಶ್, ನೋಡಿ ನಾನೀಗ ಜೀವಂತ ಇದ್ದೀನಿ, ನಾನ್ ನಾಳೆ ಸತ್ತೋದ್ರೂ ಈ ವಿಕ್ಟರಿ ವಿತ್ ಆಶ್ ವೇದಿಕೆ ಮುಂದುವರಿಯುತ್ತೆ. ಅದನ್ನ ಮುಂದುವರ್ಸಕ ಎಲ್ಲವನ್ನು ನಾನು ಇಲ್ಲ, ನನ್ನ ಉಪಸ್ಥಿತಿ ಅಥವಾ ಅನುಪಸ್ಥಿತಿ, ನನ್ನ ಪ್ರೆಸೆನ್ಸ್ ಅಥವಾ ನನ್ನ ಆಬ್ಸೆನ್ಸ್ ಎರಡು ಏನೂ ಯಾವ ರೀತಿಯ ತೊಂದರೆ ಮಾಡಲ್ಲ. ಆ ರೀತಿ ಮಾಡಿಟ್ಟಿದ್ದೀನಿ, ಎಲ್ರಿಗೂ ಒಳ್ಳೇದಾಗುತ್ತೆ. ಸೊ ಯಾರು ನುರಿತ ತಂತ್ರಜ್ಞರು 20 ವರ್ಷ 30 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಅನುಭವ ಇರುವಂತ ನುರಿತ ತಂತ್ರಜ್ಞರು ಒಟ್ಟು ಸೇರಿ ಮಾಡಿರೋ ವೇದಿಕೆ ಇದು. ಯಾವುದೇ ರೀತಿ ಇಲ್ಲಿ ನಿಂತು ಹೋಗಲ್ಲ. ನಾನು ಇರ್ಲಿ ನಾನು ಇಲ್ದೇ ಇರ್ಲಿ ನಿಮ್ಗೆಲ್ರಿಗೂ ಒಳ್ಳೆ ಜೀವನ 90 ದಿನಗಳಲ್ಲಿ ಬದಲಾವಣೆ ಆಗುವಂತ ವ್ಯವಸ್ಥೆ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ. ಯಾರು ಕೂಡ ಅಷ್ಟೇನೆ ಹಳೆಯ ಬ್ಯಾಗ್ ಇಟ್ಕೊಂಡು ನಮ್ಗೆ ಆನ್ ಪ್ಯಾಸಿವ್ ಬೇಕು ಅಂತ ಹಠ ಮಾಡದೆ ದಯವಿಟ್ಟು ಅಲ್ಲಿಗೆ ಬಿಟ್ಬಿಟ್ಟು ಹೊಸ ವ್ಯವಸ್ಥೆಗೆ ಬನ್ನಿ, ಒಳ್ಳೇದಾಗತ್ತೆ ನಿಮ್ಗೆ. ಹಾಗೆ ಈ ತರದ ವ್ಯವಸ್ಥೆ ನಾವು ಏನ್ ಮಾಡಿದೀವಿ ಅದನ್ನ ನೀವು ಹಿಂದೆ ನೋಡಿದ್ಲಿಕ್ಕೆ ಸಾಧ್ಯನೇ ಇಲ್ಲ, ಮುಂದೆ ಕೂಡ ನೋಡ್ಲಿಕ್ಕೆ ಸಾಧ್ಯ ಇರಲ್ಲ. ಅಷ್ಟು ಜನರು ಎಣಿಸದ ರೀತಿಯಲ್ಲಿ ಇರುತ್ತೆ. ಹಾಗೆ ಬಹಳ ಅನುಭವದ ಪಾಠ ಕಲಿಸಿರೋ ಒಂದು ವೇದಿಕೆ ಇದು. ಈ ವೇದಿಕೆ ಬಹಳ ಅದ್ಭುತವಾಗಿರುತ್ತೆ. ಇಲ್ಲಿ ಸ್ವಾರ್ಥ ಮಾತ್ರ ಯಾವುದೇ ಕಾರಣಕ್ಕೆ ಕೆಲಸ ಮಾಡಲ್ಲ. ನಾನು ಮಾತ್ರ ಒಳ್ಳೇದಾಗ್ಬೇಕಂತ ಮನೋಭಾವ ನೀವು ಇಲ್ಲಿ ಇಟ್ಕೊಂಡು ಬಂದ್ರೆ ಅದು ನಮ್ಗೆ ಗೊತ್ತಾಗ್ತದೆ. ಈ ವೇದಿಕೆಯಲ್ಲಿ ನೀವು ಹೇಗೆ ಕೆಲಸ ಮಾಡ್ತಾ ಇದ್ದೀರಾ, ಹೇಗೆ ಮಾಡ್ತಾ ಇದ್ದೀರಾ, ನಿಮ್ಮನ್ನು ಮಾತ್ರ ಒಳ್ಳೇದಾಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ 4 ಜನರಿಗೆ ಸಹಾಯ ಮಾಡ್ತಾ ಇದ್ದೀರಾ ಅಂತವರಿಗೆ ಇಲ್ಲಿ ಅವಕಾಶ ಇಲ್ಲ. ನಮ್ಮ ನೀತಿ ನಿಯಮಗಳನ್ನ ಪಾಲಿಸ್ಬೇಕು. ನೀವು ಒಳ್ಳೇದಾಗ್ಬೇಕು, ನಿಮ್ಮ ಸುತ್ತಮುತ್ತ 4 ಜನ ಕೂಡ ಒಳ್ಳೇದಾಗ್ಬೇಕು ಅಂತ ಒಂದು ವೇದಿಕೆ ಇದು. ಸೊ ಸ್ವಾರ್ಥ ಕೆಲಸ ಮಾಡೋಲ್ಲ. ದಯವಿಟ್ಟು ನೀವು ಅದನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡಿ. ಹಾಗೆ ನೋಡಿ, ನಿಮ್ಮ ವ್ಯವಹಾರ ಅಲ್ಲದನ್ನೇ ನಿಮ್ಮ ಭವಿಷ್ಯವನ್ನು ವೈಯಕ್ತಿಕ ಭವಿಷ್ಯವನ್ನು ಕೂಡ ಈ ಒಂದು ತರಬೇತಿ ಕೇಂದ್ರವಾಗಿರ್ಬೋದು ಅಥವಾ ಈ ಒಂದು ಏನು ವೇದಿಕೆ ವಿಕ್ಟರಿ ವಿತ್ ಆಶ್ ಎಲ್ಲವನ್ನು ಬದಲಾಯಿಸುತ್ತೆ. ಸೊ ಹಾಗೆ ಬನ್ನಿ ಅಂತ ಹೇಳ್ತಾ ಇದ್ರಂತೆ. ಸೊ ಸ್ನೇಹಿತರೆ, ಬಹಳಷ್ಟು ಮಾತುಗಳು ಎಲ್ಲವೂ ರಿಪೀಟ್ ಆಗೋ ಹಂತಕ್ಕೆ ಬಂದಿದ್ದಾವೆ. ಇವಾಗ ಇದೇ ಮಾತುಗಳನ್ನ ರೆಡ್ ಕೂಡ ಹೇಳಿದ್ರು. ಅದು ವಿಕ್ಟರಿ ವಿತ್ ಆಶ್ ಇದೆಯಲ್ಲ, ಅದು ಹೊಸ ಬಿಸ್ನೆಸ್ ಲಾಂಚ್ ಆಗಿರೋದಲ್ಲ, ಅದು ಹೊಸ ಮಾಹಿತಿ ಕೇಂದ್ರದ ತರ ಬಂದಿರೋ ಒಂದು ವೇದಿಕೆ. ಸೊ ನಾವು ಸೆಲೆಕ್ಟ್ ಆದ ಕೂಡಲೇ ನಮ್ಗೆ ಲಿಂಕ್ ನಮ್ಮ ಇಮೇಲ್ ಐಡಿಯಲ್ಲಿ ಬರ್ತದೆ. ನಾವು ರಿಜಿಸ್ಟರ್ ಮಾಡ್ಕೊಂಡು ಹೊಸ ಒಂದು ವೇದಿಕೆಗೆ ಪ್ರವೇಶ ಪಡಿತೀವಿ. ಪ್ರವೇಶ ಪಡೆದ ಮೇಲೆ ಅಲ್ಲಿ ನಮ್ಗೆ ಯಾವ ರೀತಿ ಮುಂದಿನ ವ್ಯವಹಾರಕ್ಕೆ ಮಾಡ್ಬೇಕು, ಮುಂದಿನ ಬಿಸ್ನೆಸ್ ಯಾವ ರೀತಿ ನಡೀತದೆ, ಯಾವ ರೀತಿ ತರಬೇತಿ ತಗೊಳ್ಬೇಕು, ಯಾವ ರೀತಿ ನಮ್ಮ ಲಿಂಕ್ಸ್ ಗಳನ್ನ ಬೇರೆಯವ್ರಿಗೆ ಕಳಿಸುವುದು, ನಮಗೆ ಬರೋ ಕೊಂಡಿಗಳನ್ನ ಹೇಗೆ ಬೇರೆಯವ್ರಿಗೆ ಕಳಿಸ್ಬಿಟ್ಟು ಅವರ ಕೊಂಡಿನ ನಮ್ಮ ಸರಪಳಿ ತರ ಮಾಡ್ಕೊಂಡು ಮುಂದೆ ಹೋಗೋದು ಹಾಗೂ ಜೀವನ ಬದಲಾವಣೆ ಮಾಡೋದು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತರಬೇತಿ ಒಮ್ಮೆ ನಾವು ಅರ್ಹತೆ ಹೊಂದಿ ವಿಕ್ಟರಿ ವಿತ್ ಆಶ್ ವೇದಿಕೆಗೆ ನಮಗೆ ಪ್ರವೇಶ ಪಡೆದರೆ ಎಲ್ಲವೂ ಸುಸ್ಥಿತಿಯಲ್ಲಿ ನಮ್ಮ ಲಿಂಕ್ ನಲ್ಲಿ ಬಂದು ನಮ್ಮ ಲಿಂಕ್ ಅನ್ನ ಬೇರೆಯವರಿಗೆ ಕಳಿಸಿ
ತೋರಿಸಿ ಜಗತ್ತಿನ 550 ಕೋಟಿ ಜನರನ್ನ ನಮ್ಮ ವ್ಯವಸ್ಥೆಗೆ ಕರ್ಕೊಂಡು ಬಂದು ನಮ್ಮ ಸ್ವತ್ತುಗಳನ್ನ ಅಥವಾ ನಮ್ಮ ಉತ್ಪನ್ನಗಳನ್ನು ಮಾರಿ ಅವರು ಒಳ್ಳೇದಾಗದಂತೆ ನಮಗೂ ಒಳ್ಳೇದ್ ಮಾಡಿ ಆದಾಯ ತಂದುಕೊಟ್ಟು ಜೀವನವನ್ನು ಸಂಪೂರ್ಣ ಬದಲಾಯಿಸುವ ಶಕ್ತಿ ಮುಂದಿನ ಬಿಸ್ನೆಸ್ಗಿದೆ, ಮುಂದಿನ ವ್ಯವಹಾರಕ್ಕಿದೆ. ಹಾಗೂ ಮುಂದಿನ ವ್ಯವಹಾರಕ್ಕೆ ಸಂಪರ್ಕ ಕೊಂಡಿಯಾಗಿ ಬೆಸೆಯುವಂತ ಈ ಅದ್ಭುತವಾದ ವೇದಿಕೆ ವಿಕ್ಟರಿ ವಿತ್ ಆಶ್ ನಲ್ಲಿ ನಿಮಗೆ ಸರ್ವವೂ ಲಭ್ಯ. ನಿಮಗೆ ಸಂಪೂರ್ಣವಾದ ಮಾಹಿತಿ ಲಭ್ಯ, ಸಂಪೂರ್ಣ ತರಬೇತಿ ಲಭ್ಯ, ಹೊಸ ಬಿಸ್ನೆಸ್ ನ ಸಂಪೂರ್ಣ ಮಾಹಿತಿ ನಮಗೆ ವಿಕ್ಟರಿ ವಿತ್ ಆಶ್ ವೇದಿಕೆಯಲ್ಲಿ ದೊರೆಯುತ್ತದೆ ಸ್ನೇಹಿತರೆ. ಸೊ ಇದಿಷ್ಟೇ ಇವತ್ತಿನ ವಿಷಯ. ಹೇಳದನ್ನೇ ಸ್ವಲ್ಪ ಕಲಾತ್ಮಕವಾಗಿ ಆಚೆ ಈಚೆ ಮಾಡ್ಬಿಟ್ಟು ಹೇಳಿದ್ದೀವಿ. ಸೊ ಇದರ ಏನು ಒಂದು ಸೂಕ್ತವಾಗಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಇನ್ನು ನಾಳೆ ನಾಡದ ಒಳಗಡೆ ನಮ್ಗೊಂದು ಮೆಸೇಜ್ ಬರ್ಲಿಕ್ಕಿದೆ OES ನಲ್ಲಿ. ಬಹಳ ಮಹತ್ವಪೂರ್ಣವಾದ ಸಂದೇಶ. ನೋಡೋಣ, ಓದೋಣ. ಅದದು ಮಹತ್ವಪೂರ್ಣ. ಯಾಕೆ ಇದು ನಾನು ಕನ್ನಡ ಮೀನಿಂಗ್ ಹಾಕಿರ್ಲಿಲ್ಲ ಈ ಸರಿ, ಅನುವಾದ ಹಾಕಿರ್ಲಿಲ್ಲ. ಯಾಕಂದ್ರೆ ಇಷ್ಟುದ್ದ ಇತ್ತು ಇದು ಮೆಸೇಜ್. ಅದು ಹಾಕ್ಲಿಕ್ಕೆ 1.5 ಗಂಟೆ. ಮತ್ತೆ ಹೆಚ್ಚಾಗಿ ತುಂಬಾ ದೊಡ್ಡದಾದ್ರೆ ಮೆಸೇಜ್ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ಸ್ನೇಹಿತರೆ ಓದೋಕೆ. ಸೊ ಆ ವಿಷಯದ ಆ ಕಾರಣದಿಂದಾಗಿ ನಾನು ಈ ಸಾರಿ ಒಂದು ಮೆಸೇಜ್ ಏನ್ ಬಂದಿತ್ತು, ಅಪ್ಡೇಟ್ ಏನ್ ಬಂದಿತ್ತು ಅದನ್ನ ಕನ್ನಡದಲ್ಲಿ ಹಾಕಿರ್ಲಿಲ್ಲ. ಬಟ್ ನಾಳೆಯ ಸಂದೇಶ ಏನ್ ಬರ್ತಾ ಇದೆ, ನಾಳೆ ಅಥವಾ ನಾಡಿದ್ದು, ಆ ಸಂದೇಶವನ್ನು ಖಂಡಿತ ನಾಳೆ ಮಾತ್ರ, ನಾಡಿದ್ದಾಗಲ್ಲ. ನಾಳೆ ಬಂದ್ರೆ ನಾಳೆ ರಾತ್ರಿ ಮೀಟಿಂಗ್ ಮಾಡ್ಬಿಟ್ಟು ಆ ಸಂದೇಶದ ಬಗ್ಗೆ ಮಾತಾಡೋಣ. ಇಲ್ಲ ಅಂದ್ರೆ ಕನ್ನಡದಲ್ಲಿ ನಾನು ಟೈಪ್ ಮಾಡಿ ಹಾಕ್ತೀನಿ. ಯಾಕಂದ್ರೆ ತುಂಬಾ ಒಳ್ಳೆಯ ಸ್ಪಂದನೆ ನಮ್ಮ ಕನ್ನಡ ಅನುವಾದಕ್ಕೆ ದೊರೆತಿದೆ. ನಾವು ಯಾವುದೇ ಕಾರಣಕ್ಕೆ ಗೂಗಲ್ನೆಲ್ಲ ಉಪಯೋಗಿಸೋದೇ ಇಲ್ಲ. ನಾನು ನನ್ನದೇ ಆದ ಅನುಭವದಿಂದ ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡೋದು. ಈಗ ಎಷ್ಟೊಂದು ಅನುಭವ ಆಗಿದೆ ಅಂದ್ರೆ, ಎಷ್ಟುದ ಮೆಸೇಜ್ ಇದ್ರು 15-20 ನಿಮಿಷದಲ್ಲಿ ಕೂತ್ಕೊಂಡು ಅದನ್ನ ಟೈಪ್ ಮಾಡಿ ಹಾಕಿ ಬಿಡಬಹುದು. ಅಂತಹ ಒಂದು ಪರಿಣತಿ ನಮಗೂ ಕೂಡ ಬಂದಿದೆ ಸ್ನೇಹಿತರೆ. ನೋಡಿ, ಈ ಪ್ರಪಂಚದಲ್ಲಿ ಕಷ್ಟ ಖಂಡಿತ ಇದೆ. ನಾವು ಕೂಡ ಅಷ್ಟೇ ಕಷ್ಟನ ಅನುಭವಿಸ್ತಾ ಇದ್ದೀವಿ, ಅನುಭವಿಸಿದ್ದೀವಿ. ತುಂಬಾ ಸಮಸ್ಯೆಗಳಿದ್ದಾವೆ. ಯಾರಿಂದಲೋ ಬೇಡದಿದ್ದ ಜನರಿಂದ ಕೂಡ ಮಾತು ಕೇಳಿದೀವಿ, ಅವಮಾನ ಅನುಭವಿಸಿದ್ದೀವಿ. ಅದನ್ನ ಇನ್ನೂ ಮಾಡ್ತಾ ಇದ್ದೀವಿ. ಬಟ್ ಸ್ವಲ್ಪ ತರಬೇತಿ ತಗೊಂಡು ಈ ಮುಂದಿನ ವೇದಿಕೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಿಕ್ಕೆ ಆದ್ರೆ ಜೀವನ 90 ದಿನ 3 ತಿಂಗಳಲ್ಲಿ ಬದಲಾವಣೆ ಆಗುತ್ತೆ ಅಂತ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ. ಈಗ ನಮ್ಮ ಎಷ್ಟೊಂದು ಕೋಟಿ ಸ್ಮಾರ್ಟ್ ಫೋನ್ಗಳು ಎಷ್ಟು ಜನರ ಹತ್ರ ಇದ್ದಾವೆ. ವಿದ್ಯಾಭ್ಯಾಸ ಇರ್ಲಿ ಇಲ್ದೇ ಇರ್ಲಿ ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಇದೆ. ಹೇಗೆ ಉಪಯೋಗಿಸೋದು ಗೊತ್ತು. ಅದ್ರಲ್ಲಿ ಕೆಲವು ಗೇಮ್ಗಳಿದ್ದಾವೆ ಗೊತ್ತಲ್ಲ ಸ್ನೇಹಿತರೆ. ಈ ಆನ್ಲೈನ್ ಗೇಮ್ಗಳಲ್ಲಿ ಕೆಲವರು, ಅದು ವಿದ್ಯಾಭ್ಯಾಸದ ಹಂತವೇ ಬೇಡ, ವಿದ್ಯಾಭ್ಯಾಸ ಇಲ್ಲಿದ್ದವರು ಕೆಲವು ಗೇಮ್ಗಳನ್ನು ಆಡಿ 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 ಎಷ್ಟು ಪರಿಣತರಾಗಿರ್ತಾರೆ ಅಂದ್ರೆ ಅದು ಒಂದು ಹುಚ್ಚಿಡ್ ಬಿಡುತ್ತೆ ಗೇಮ್ ಇದು. ಅದರಲ್ಲಿ ಹಾಗೆ ಅವರು ಎಂತ ಪರಿಣತರು ಬೇಕು ಸೋಲಿಸುವಂತ ಹಂತಕ್ಕೆ ಅವರು ತಲುಪಿರ್ತಾರೆ. ಹೇಗೆ ಹೇಳಿ? ವಿದ್ಯಾಭ್ಯಾಸ ಇಲ್ಲ, ಖಂಡಿತ ವಿದ್ಯಾಭ್ಯಾಸ ನಾನು ದೂರ್ತಾ ಇಲ್ಲ ಸ್ನೇಹಿತರೆ, ಯಾರಿಗೆ ಇಲ್ಲ ಅವ್ರನ್ನ ದೂರ್ತಾ ಇಲ್ಲ, ಮಾತಿಗೆ ಹೇಳ್ತಾ ಇರೋದು. ಅಂತವ್ರು ಕೂಡ ಅಂತ ಒಂದು ಗೇಮ್ ಅಲ್ಲಿ, ಯಾವ್ದೋ ಒಂದು ಗೇಮು, ಅಂತ ಗೇಮ್ ಅಲ್ಲಿ ಅವರು MBA ಮಾಡಿರ್ಲಿ, ಅವರು IT ಸಾಫ್ಟ್ವೇರ್ ಇಂಜಿನಿಯರ್, ಅವ್ರನ್ನ ಮೀರಿಸುವಂತ ಕೌಶಲ್ಯ ಇವ್ರು ಪಡೆದಿರ್ತಾರೆ. ಹೇಗೆ ಗೊತ್ತಾ? ಅನುಭವದಿಂದ. ಪ್ರತಿ ದಿವಸ ಸಮಯ ಇದ್ದಾಗ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಮಲಗಿದ್ರೆ ಮುಂಚೆ ಅಥವಾ ಬೆಳಗ್ಗೆ ಎದ್ದ ಕೂಡಲೇ ಫಸ್ಟ್ ಆಡೋದೇ ಆ ಗೇಮ್ ಅನ್ನ ಓಪನ್ ಮಾಡ್ಬಿಟ್ಟು ಆಡ್ಬಿಟ್ಟು ಸಮಯ ಆಯ್ತಾ ಮುಗ್ದು ಮತ್ತೆ ಉಳಿದಿರೋದು. ಅದನ್ನೆಲ್ಲ ಮಾಡಿ ಮಾಡಿ ತರಬೇತಿ ತಗೊಂಡು ಪರಿಣಿತರಾಗಿ ಅವರು ಇನ್ನೊಬ್ಬರನ್ನ ಸೋಲಿಸುವ ಹಂತಕ್ಕೆ ಬಂದಿರ್ತಾರೆ. ವಿದ್ಯಾಭ್ಯಾಸ ಅಥವಾ ಯಾವುದೇ ಅರ್ಹತೆ ಇಲ್ಲದೆ ಸ್ನೇಹಿತರೆ. ಇದು ನಾನು ನೋಡಿದ್ದೀನಿ, ಕಣ್ಣಾರ ನೋಡಿದ್ದೀನಿ, ನಾನು ಕೂಡ ಮಾಡಿದ್ದೀನಿ. ಓಕೆ, ಫೈನ್. ಸೊ ಹಾಗೆ ಹೇಳ್ತಾ ಇರೋದು. ಸೊ ಇಲ್ಲಿ ಕೂಡ ಅಷ್ಟೇ, ಹೊಸ ವೇದಿಕೆಯಲ್ಲಿ ನಾವು ಅರ್ಹತೆ ಪಡೆದ್ರೆ ಅಥವಾ ನಾವು ಬೇರೆಯವರ ಲಿಂಕಿನ ನಮ್ಮನ್ನ ಒಳಗಡೆ ಹೋದ್ರೆ, ಕ್ರಿಸ್ ಕೂಡ ಹೇಳ್ತಾ ಇದ್ರು, ನನ್ಗೂ ಗೊತ್ತಿಲ್ಲ, ಅವ್ರು ಹೇಳ್ತಾ ಇರೋದು ಸತ್ಯ ಸುಳ್ಳು ನಮಗೂ ಗೊತ್ತಿಲ್ಲ. ಏನಂದ್ರೆ ನಾಳೆ ಆಶ್ ಸರ್ ನನ್ನನ್ನು ಸೆಲೆಕ್ಟ್ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ, ನನ್ಗೆ ಗೊತ್ತಾಗಿಲ್ಲ ಪರವಾಗಿಲ್ಲ. ನನ್ನನ್ನ ಈ ಬಿಸ್ನೆಸ್ ಕರ್ಕೊಂಡು ಬಂದವರು ಪೀಟರ್ ಸುರೂರ್ ಅಂತ ಒಬ್ರು ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು, ಕೇಳಿರ್ಬೋದು. ನಾನು ಅವ್ರ ಹತ್ರ ಹೋಗ್ತೀನಿ, ಲಿಂಕ್ ತಗೋತೀನಿ, ಕೊಟ್ರಪ್ಪ ಅಂತ ಒತ್ತಾಯ ಮಾಡ್ಬಿಟ್ಟು ಅವ್ರ ಮೂಲಕ ಒಳಗಡೆ ಬರ್ತೀನಿ. ನನ್ಗೇನ್ ತಲೆಬಿಸಿಲ್ಲ, ನಾನು ಕಲಿಯೋಕೆ ರೆಡಿ ಇದ್ದೀನಪ್ಪ. ನನಗೆ ವಿದ್ಯಾಭ್ಯಾಸ ಬೇಕು, ನನಗೆ ತರಬೇತಿ ಬೇಕು, ಎಲ್ಲವೂ ಬೇಕು. ಎಲ್ಲವನ್ನ ಆಶ್ ಉಚಿತವಾಗಿ ಕೊಡ್ತಾ ಇದ್ದಾರೆ. ನಾನು ಅದನ್ನ ತಗೊಂಡು ಮುಂದುವರೆಯಕ್ಕೆ ಕಾಯ್ತಾ ಇದ್ದೀನಿ. ನೀವು ಬನ್ನಿ, ಕೆಲವೊಂದು ಸೀಕ್ರೆಟ್ ಇದೆ, ನಾನು ಕೂಡ ಅದನ್ನು ಹೇಳ್ತೀನಿ ನಿಮಗೆ. ನಮ್ಮ ಸೀಕ್ರೆಟ್ ಗಳು ಏನಿದ್ದಾವೆ, ನಮ್ಮ ಯಾವೆಲ್ಲರೂ ಒಂದೇ ಫ್ಯಾಮಿಲಿಯವರು. ನಿಮ್ಮ ಮುಖ ನೋಡಿಲ್ಲ ಆದ್ರೂ ನೀವು ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನೀವು ನಮ್ಮ ಫ್ಯಾಮಿಲಿಯ ಕುಟುಂಬದ ಸದಸ್ಯರು. ಸೊ ಹಾಗಾಗಿ ಎಲ್ಲರೂ ಹಂಚ್ಕೊಂಡು ಮುಂದೆ ಹೋಗೋಣ. ಎಲ್ಲರ ವೇದಿಕೆ ಒಂದೇನೆಯಲ್ಲಿ, ನಾವು ದೊಡ್ಡವರು ನೀವು ಚಿಕ್ಕವರು, ಆ ಕೀಳರಿಮೆ ಭೇದ ಭಾವ ಏನೂ ಇಲ್ಲ ಇಲ್ಲಿ, ಎಲ್ರು ಮುಂದುವರೆಯೋಣ ಅಂತ. ಅದೇ ತರ ಸ್ನೇಹಿತರೆ, ಈ ಗೇಮ್ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದ್ರೆ, ಇದರಲ್ಲೂ ಕೂಡ ಅಷ್ಟೇ ಕಲಿಯೋಕೆ ಅವಕಾಶ ಇದ್ರೆ, ಸೋಮಾರಿತನ ಒಂದು ಮಾತ್ರ ನಮ್ಮನ್ನ ತಡೆಯಬಲ್ಲದ ಬಿಟ್ರೆ ಬೇರೆ ಯಾವ ಶಕ್ತಿ ನಮ್ಮನ್ನ ತಡೆಯೋಕ್ಕಾಗಲ್ಲ ಕಲಿಯೋದ್ರಲ್ಲಿ. ಇದನ್ನ ಕಲಿಬೇಕು ಅಂತ ನೀವು ಮನಸ್ಸು ಮಾಡಿದ್ರೆ, ಹಠ ಮಾಡಿದ್ರೆ, ಹೇಗೆ ಆ ಗೇಮ್ಗಳನ್ನ, ಆನ್ಲೈನ್ ಗೇಮ್ಗಳನ್ನ ಕಲಿತೀರೋ ಅದೇ ತರ ಇದನ್ನು ಕೂಡ ಕಲ್ತು ಬಿಟ್ಟು ಜೀವನದಲ್ಲಿ ಮುಂದೆ ಹೋಗ್ಬೋದು. ನೋಡೋಣ ನಮ್ಮಲ್ಲಿ ಎಷ್ಟು ಇದೆ. ನಾವು ನೋಡಿ, ಡೈರೆಕ್ಟ್ ಆಗಿ ನನಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಬಟ್ ನಾನು ಮೆಸೇಜ್ಗಳಿಗೆ ಟೈಪ್ ಮಾಡ್ತಾ ಇರ್ತೀನಿ ಅಥವಾ ಮೆಸೇಜ್ಗಳಿಗೆ ಉತ್ತರ ಕೊಡ್ತಾ ಇರ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಗೆ ಹೊಸ ಒಂದು ಬಿಸ್ನೆಸ್ ಇದರಲ್ಲಿ ನಾವು ತೊಡಗಿಸಿಕೊಂಡ್ರೆ 100ಕ್ಕೆ 100 ಇದರಲ್ಲಿ ನಮ್ಮ ಜೀವನ ಬದಲಾವಣೆ ಆಗುತ್ತೆ, ನಮ್ಮ ಫ್ಯಾಮಿಲಿ ಬದಲಾವಣೆ ಆಗುತ್ತೆ, 4 ಜನರಿಗೆ ಒಳ್ಳೇದ್ ಮಾಡ್ಬೋದು, 4 ಜನರಿಗೆ ನಾವು ವಿದ್ಯಾಭ್ಯಾಸ ಕೊಡ್ಬೋದು. ಹಾಗಿದ್ರೆ ಖಂಡಿತ ನಾವೆಲ್ಲರೂ ಇದರಲ್ಲಿ 100ಕ್ಕೆ 100 ಇಳಿದೇ ಇಳಿತೀವಿ, ಜಂಪ್ ಮಾಡೇ ಮಾಡ್ತೀವಿ. ನಮ್ ಜೊತೆ ನೀವು ಕೂಡ ಇರ್ತೀರಾ. ಅದರಲ್ಲಿ ಯಾವುದೇ ರೀತಿಯ ಭೇದ ಭಾವ ತಾರತಮ್ಯ ಆಶ್ ಸರ್ ಹೇಳಿದಾಗ ಇರುವುದಿಲ್ಲ. ನಾವೆಲ್ಲರೂ ಒಂದೇ ಸ್ನೇಹಿತರೆ ಅಂತ ಹೇಳ್ತಾ
ಯಾರು ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೇನಪ್ಪ ತರಬೇತಿ, ಈ ವಯಸ್ಸಿನಲ್ಲಿ ನಾನು ಯಾಕಪ್ಪ ಟ್ರೈನಿಂಗ್ ತಗೊಳ್ಳೋದು, ಇನ್ನು ಮುಂದೆ ಯಾಕೆ ಬೇಕು ನನಗೆ, ಇಂಗ್ಲಿಷ್ ಓದೋಕ್ ಬರಲ್ಲ, ಆ ತರ ಈ ತರ ಯಾವುದೇ ರೀತಿ ಕೀಳರೆ ಮನಸ್ಸು ತೆಗೆದಾಕಿ ಸ್ನೇಹಿತರೆ, ನಾಳೆ ನಾಡ್ದು ಬರೋ ಸಂದೇಶದಲ್ಲಿ ಕೆಲವೊಂದು ಮಾಹಿತಿಗಳು ಅಡಕವಾಗಿರುತ್ತವಂತೆ. ನೋಡೋಣ, ಒಂದು ಒಳ್ಳೆ ವೇದಿಕೆ ನಮಗೋಸ್ಕರ ರೆಡಿ ಆಗಿದೆ, ಖಂಡಿತ ಜೀವನ ಬದಲಾವಣೆ ಆಗಬಹುದು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ. ಯಾರು ಇದರಲ್ಲಿ ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಎಲ್ಲರೂ ಒಟ್ಟಿಗೆ ಪ್ರಯಾಣಿಸ್ತಾ ಇದ್ದೀವಿ, ಒಟ್ಟಿಗೆ ಪ್ರಯಾಣ ಮಾಡೋಣ, ಒಟ್ಟಿಗೆ ನಾವೆಲ್ಲರೂ ಉದ್ಧಾರ ಆಗ್ಬಿಟ್ಟು ನಮ್ಮೆಲ್ಲರ ಜೀವನ ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಓವರ್ ಟು ಮಂಜು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ, ಆಲ್ರೆಡಿ ಈಗ ತಿಳಿಸಿದಂಗೆ ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇರಬೇಕು. US ಅಲ್ಲಿ ಇನ್ನೊಂದು 2 days ಒಳಗೆ ಬರ್ಬೋದು ಅಂತ ಕ್ರಿಸ್ತಾನ್ ಸರ್ ಹೇಳಿದಾರಂತೆ. ಆಲ್ರೆಡಿ ಅದ್ರ ಬಗ್ಗೆ ಮಾತಾಡಿದ್ದೀವಿ. ಬಟ್ ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇರಬೇಕು. ಮತ್ತೆ ಇಲ್ಲಿ ನಾವು ಟೀಮ್ ಲೀಡರು, ನಂದು ಅಷ್ಟು ಟೀಮ್ ಇತ್ತಿಷ್ಟು ಟೀಮ್, ಇಲ್ಲಿ ಈ ವೇದಿಕೆಯಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಬರಲ್ಲ. ಮತ್ತೆ ಇಲ್ಲಿ ನಾವು ಆಲ್ರೆಡಿ ಸ್ನೇಹಿತರು, ನೀವು ಒಂದು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ್ದೀರಾ, ಯೂಟ್ಯೂಬ್ ಇದೆ ಅಂತ. ಆದಷ್ಟು ಸ್ನೇಹಿತರು ಯೂಟ್ಯೂಬ್ ಮಾಡ್ಕೊಳ್ಳಿ. ನಾಳೆ ಯೂಟ್ಯೂಬ್ ಇದ್ರೆ ಲಿಂಕ್ ಹಾಕಿಯಪ್ಪ ನಿಮ್ದು ಅಂತ ಏನಾದರೂ ಒಂದು ಅಪ್ಡೇಟ್ ಕೊಟ್ರೆ ಖಂಡಿತ ನೀವು ಎಷ್ಟು ಅಂತ ಕೊಟ್ಟಿರ್ತೀರಿ. ಅದು ನಾವು ಸ್ಟಾರ್ಟಿಂಗ್ ಹೇಳ್ಬೇಕಾಗಿತ್ತು. ಯಾರು ಯೂಟ್ಯೂಬ್ ಇದೆ, ನನ್ನ ಕಡೆ 500 ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಥವಾ 600 ಇದ್ದಾರೆ ಅಂದ್ರೆ ಖಂಡಿತ ನೀವು ಆದಷ್ಟು ಬೇಗ ಮಾಡ್ಕೊಳ್ಳಿ. ನಾಳೆ ಲಿಂಕ್ ಬಂದ್ಮೇಲೆ ಒಳ ವೇದಿಕೆಯಲ್ಲಿ ನಮಗೆ ವ್ಯಕ್ತಿ ಕರ್ಕೊಂಡು ಹೋಗ್ಬೇಕಾರೆ ನಾವೇನೇನು ಅಪ್ಲಿಕೇಶನ್ ತುಂಬಿದೇವಿ ಅರ್ಹತೆ ಮೇಲೆ ನಮ್ಮನ್ನ ಮತ್ತೆ ಕೇಳ್ಬೋದು. ಆದಷ್ಟು ಸ್ವಲ್ಪ ಯೂಟ್ಯೂಬರ್, ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಕೆಲವರೆಲ್ಲ ಹಾಕಿದ್ದಾರೆ ಯೂಟ್ಯೂಬ್ ಇದೆ ಅಂತ. ಆದಷ್ಟು ಯೂಟ್ಯೂಬ್ನ ಇದ್ರೆ ನನಗೆ ಹಾಕಿ ಅದನ್ನ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಎಲ್ಲ ವಿಷಯಕ್ಕೂ ನಮಗೆ ಇನ್ನೊಂದು 2 days ಒಳಗೆ ಎಲ್ಲವೂ ನಮಗೆ ಸಿಗ್ತವೆ. ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ನೀವು ಏನೇನು ಆಗ್ತಾ ಇರ್ತಾರೆ ಅದನ್ನ ಆದಷ್ಟು ತಲೆ ಕೆಡಿಸ್ಕೊಂಡು ಹೋಗದೆ ಆದಷ್ಟು OS ನೋಡ್ತಾ ಇರಿ. ಮತ್ತೆ ಕ್ರಿಸ್ ರೆಡ್ಡಿ ಏನಾದ್ರು ಅಪ್ಡೇಟ್ ಇದ್ರೆ ಖಂಡಿತ ನಮಗೆ ಯೂಟ್ಯೂಬ್ ತಿಳಿಸ್ತಾರೆ. ಆ ರೀತಿ ಏನಾದ್ರು ಬಂದ್ರೆ ನಾವು ಟೈಪ್ ಮಾಡಿ ಕನ್ನಡದಲ್ಲಿ ಅನುವಾದ ಮಾಡಿ ಹಾಕ್ತೀವಿ. ಓಕೆ, ಎಲ್ಲರಿಗೂ ಸರ್ ವೈಂಡ್ ಅಪ್. ಸ್ನೇಹಿತರೆ, ಸರ್ ಯಾರೋ ಮಾತಾಡಕ್ಕಿದ್ರೆ ಮಾತಾಡ್ಲಿ ಸರ್, ನೋ ಪ್ರಾಬ್ಲಮ್. ಇನ್ನು 9:15 ಕ್ಲೋಸ್ ಮಾಡುವ, ಇನ್ನು 9 ನಿಮಿಷ ಇದೆ. ಏನ್ ಹೇಳ್ತೀರಾ? ಓಕೆ, ಯಾರಾದ್ರೂ ಅಂತ ಅನಿಸಿಕೆ ಇದ್ರೆ ಹಂಚ್ಕೋಬಹುದು, ಅಥವಾ ಯಾವ್ದಾದ್ರು ಎಕ್ಸ್ಟ್ರಾ ಜ್ಞಾನ, ಏನಾದ್ರು ನಾಲೆಜ್, ಅದನ್ನು ಕೂಡ ಹಂಚ್ಕೋಬಹುದು. ಪಾಸಿಟಿವ್ ಆಗಿ ಯಾರಾದ್ರೂ ಅನಿಸ್ತಾ ಇದ್ರೆ ಖಂಡಿತ ಆ ಪಾಸಿಟಿವ್ ಧನಾತ್ಮಕವಾದ ಭಾವನೆಗಳನ್ನು ಕೂಡ ಹಂಚ್ಕೋಬಹುದು, ನೋ ಪ್ರಾಬ್ಲಮ್. ಸ್ವಾಮಿ ಸರ್ ಅನ್ಮ್ಯೂಟ್ ಆಗಿದೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. OS ಅಲ್ಲಿ ಪ್ರೊಫೈಲ್ ಅಲ್ಲಿ ಖಾಲಿ MT ಬರುತ್ತಲ್ಲ ಸರ್, ಅದು ಹೌದಾ? ಎಲ್ಲರೂ ಹಂಗೆ ಬರುತ್ತಾ ಫೌಂಡರ್ಸ್? ಕೆಲವ್ರು ಬರ್ತಾ ಇದೆ, ಕೆಲವ್ರು ಬಂದಿಲ್ಲ ಸರ್. ಅದ್ರ ಬಗ್ಗೆ ಏನ್ ತಲೆ ಕೆಡಿಸಿಬೇಡಿ ಅಂತ ಕ್ರಿಸ್ ಹೇಳ್ತಾ ಇದ್ರು ಮೊನ್ನೆ. ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಬೇಡಿ, ನೀವು ಅಪ್ಲಿಕೇಶನ್ ತುಂಬಿದಿರಲ್ಲ, ವಿಕ್ಟರಿ ತ್ಯಾಶ್ ಒಳಗ್ ಬನ್ನಿ ಅಂತ ಹೇಳ್ತಾ ಇದ್ರು. ಅದಿದ್ರೆ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಮೊನ್ನೆ. ಸರಿ ಸರಿ. ಓಕೆ ಓಕೆ ಸರ್. ಓಕೆ ಸರ್. ಲತಾ ಪಾಟೀಲ್ ಅನ್ಮ್ಯೂಟ್ ಆಗಿದೆ. ಸರ್ ಮಾತಾಡಿ. ಮಂಜು ಸರ್. ಸರ್ ಮಾತಾಡಿ. ಸರ್ ನಮಸ್ತೆ. ಲತಾ ಪಾಟೀಲ್ ಸರ್ ಅನ್ಮ್ಯೂಟ್ ಆಗಿದೆ. ಬಸವಗೌಡ ಪಾಟೀಲ್ ಅನ್ಮ್ಯೂಟ್ ಆಗಿದೆ. ಆಂಡ್ರೇಜ್ ಯಾರು ಕಾಣ್ತಾ ಇಲ್ಲ ಸರ್. ಎಲ್ಲರೂ OS ಕಾಯ್ತಾ ಇದ್ದಾರೆ, ಏನ್ ಬರ್ಬೋದು, ಲಿಂಕ್ ಯಾವಾಗ ಬರ್ಬೋದು ಅಂತ. ಆದಷ್ಟು Gmail ಚೆಕ್ ಮಾಡ್ತಾ ಇರಿ ಸ್ನೇಹಿತರೆ, ಯಾವ ಕ್ಷಣದಲ್ಲಿ ಏನಾದ್ರು ಆಗ್ಬೋದು OS ಅಲ್ಲಿ. ಬಸವಗೌಡ ಪಾಟೀಲ್ ಅನ್ಮ್ಯೂಟ್ ಆಗಿದೆ. ಆದಷ್ಟು ಸ್ವಲ್ಪ OS ನ ನೋಡ್ತಾ ಇರಿ, ಅಪ್ಡೇಟ್ ನೋಡ್ತಾ ಇರಿ. ಖಂಡಿತ ಅಪ್ಡೇಟ್ ಹೇಳಿದ್ದಾರೆ ಸರ್. ಮತ್ತೆ ಅದು ಅನ್ಮ್ಯೂಟ್ ಇಲ್ಲ ಅನ್ಸುತ್ತೆ. ಓಕೆ ಸ್ನೇಹಿತರೆ, ಏನ್ ಅಪ್ಡೇಟ್ ಬಂದು ಕನ್ನಡದ ಟೈಪ್ ಮಾಡಾಕ್ತಿವಿ. ಎಲ್ಲರೂ ಕಾಯ್ತಾ ಇದ್ದಾರೆ ವಿಕ್ಟರಿ ವಿತ್ ಆಶಿಗೆ ನಾವು ಯಾವ ಹೋಗ್ತಾ ಇದೀವಿ ಅಂತ. ಅದ್ರ ಬಗ್ಗೆ ಖಂಡಿತ ಇನ್ನೊಂದು ಸ್ವಲ್ಪ ದಿನದೊಳಗೆ ಎಲ್ಲ ಹೋಗ್ತವೆ. ಓಕೆ ಸ್ನೇಹಿತರೆ, ಎಲ್ಲರಿಗೂ ವಸಂತ್ ಸಾಕು ಸರ್. ಸರ್ ವೈಂಡ್ ಅಪ್ ಮಾಡಿ. ಓಕೆ ಓಕೆ ಸ್ನೇಹಿತರೆ, ಎಲ್ಲರಿಗೂ ಶುಭರಾತ್ರಿ. ನಾಳೆ ರಾತ್ರಿ ಮೀಟಿಂಗ್ ಮಾಡೋಣ. ಓಕೆ ಓಕೆ.